So welcome to the second session, that is ecosystem. ಸೊ ಕಳೆದ ಸೆಷನ್ನಲ್ಲಿ ನಮ್ಮ ಪ್ರೀವಿಯಸ್ ಸೆಷನ್ನಲ್ಲಿ ನಾವು ಬೇಸಿಕ್ಸ್ ಆಫ್ ಇಕಾಲಜಿ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಬೇಸಿಕ್ಸ್ ಆಫ್ ಇಕಾಲಜಿ ಮತ್ತು ಈಕೋಸಿಸ್ಟಮ್ ಎರಡು ಚಾಪ್ಟರ್ ಏನಿದೆಯಲ್ಲ, ಇವೆರಡೂ ಕೂಡ ಇಂಟ್ರೊಡಕ್ಷನ್ ಟು ಎನ್ವಿರಾನ್ಮೆಂಟ್, ಓಕೆ, ಪರಿಸರ ವಿಜ್ಞಾನಕ್ಕೆ ಒಂದು ಮೂಲಭೂತ ವಿಷಯಗಳನ್ನು ಹೇಳುವಂಥ ಪ್ರಯತ್ನ. ಸೊ ಕಳೆದ ಕ್ಲಾಸಲ್ಲಿ ನಾವು ಎನ್ವಿರಾನ್ಮೆಂಟ್ ಅಂದರೆ ಏನು, ಬಯೋಟಿಕ್ ಕಾಂಪೊನೆಂಟ್ ಅಂದ್ರೇನು, ಬಯೋಟಿಕ್ ಕಾಂಪೊನೆಂಟ್ ಅಂದ್ರೇನು, ಎನ್ವಿರಾನ್ಮೆಂಟಲ್ಲಿ ಎಷ್ಟು ರೀತಿ ಇಂಟ್ರ್ಯಾಕ್ಷನ್ಸ್ ನಡೀತವೆ, ಎಕಾಲಜಿ ಅಂತಂದ್ರೇನು, ಎಕಾಲಜಿ ಪದವನ್ನು ಕೊಟ್ಟಂಥ ವಿಜ್ಞಾನಿ ಯಾರು, ಎಕಲಾಜಿಕಲ್ ಆರ್ಗನೈಸೇಷನ್ ಅಂದರೆ ಏನು, ಸ್ಟೇಜಸ್ ಆಫ್ ಎಕಲಾಜಿಕಲ್ ಆರ್ಗನೈಸೇಷನ್ನು, ಹ್ಯಾಬಿಟ್ಯಾಟ್ ಅಂದರೆ ಏನು, ಎಕಲಾಜಿಕಲ್ ನಿಶ್ ಅಂದರೆ ಏನು, ಡಿಫ್ರೆನ್ಸಸ್ ಬಿಟ್ವೀನ್ ಎಕಲಾಜಿಕಲ್ ನಿಶ್ ಆ್ಯಂಡ್ ಹ್ಯಾಬಿಟ್ಯಾಟ್, ಈಕೋಟೋನ್ ಅಂತಂದ್ರೇನು, ಎಡ್ಜ್ ಎಫೆಕ್ಟ್ ಅಂದ್ರೇನು, ಈಕೋಟೋಪ್ ಅಂದ್ರೇನು, ತುಂಬ ವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ. ಸೊ ಅದರ ಮುಂದುವರಿದ ಭಾಗ ಇದು. ಓಕೆ, ದಿಸ್ ಇಸ್ ಸೆಕೆಂಡ್ ಸೆಷನ್, ಅಂದರೆ ಮುಂದುವರಿದ ಭಾಗ ಈಕೋಸಿಸ್ಟಮ್. ಸೊ ಒನ್ ಥಿಂಗ್ ಯು ಶುಡ್ ಮೇಕ್ ಶ್ಯೂರ್ ದಟ್ ನೀವು ಈ ಚಾಪ್ಟರ್ ಅಟೆಂಡ್ ಮಾಡ್ತಿದ್ರೆ ಅಂದರೆ ಹಳೆ ಕ್ಲಾಸ್ ಮುಗ್ದಿರ್ಬೇಕು. ಓಕೆ, ಯಾಕೆಂದರೆ ನಾನು ಬೇಸಿಕ್ಸ್ ಎಲ್ಲ ಹೇಳಿರ್ತೀನಿ. ಸೊ ನೀವು ಸಡನ್ನಾಗಿ ಈ ಸೆಷನಿಗೆ ಬಂದರೆ ಬೇಸಿಕ್ಸ್ ಮಿಸ್ ಆಗಿಬಿಡೋದು. ಓಕೆ, ಸೊ ಫಸ್ಟ್ ಸೆಷನಿಂದ ಕೂಡ ನೋಡ್ಕೊಂಬರ್ಬೋದು. ಓಕೆ, ಆಯಿತು. ಈಕೋಸಿಸ್ಟಮ್. ಓಕೆ, ಈಕೋಸಿಸ್ಟಮ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಓಕೆ, ಈಕೋಸಿಸ್ಟಮ್. ಓಕೆ, ಸೊ ನಾನು ಲಾಸ್ಟ್ ಕ್ಲಾಸ್ ಹೇಳಿದ್ದೆ, ಈಕೋಸಿಸ್ಟಮ್ ಅಂದರೆ ಕನ್ನಡದಲ್ಲಿ ಪರಿಸರ ವ್ಯವಸ್ಥೆ. ಓಕೆ, ಸೊ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಓಕೆ, ಸೊ ವಿಚ್ ಆರ್ ದ ಟೂ ಫ್ಯಾಕ್ಟರ್ಸ್ ದಟ್ ಡಿಸೈಡ್ ದ ಫಾರ್ಮೇಷನ್ ಆಫ್ ಈಕೋಸಿಸ್ಟಮ್. ಲಾಸ್ಟ್ ತರಗತಿನಲ್ಲಿ ಹೇಳಿದ್ದೆ, ಈಕೋಸಿಸ್ಟಮ್ ಫಾರ್ಮೇಷನ್ ಆಗಬೇಕಂದ್ರೆ ಎರಡು ಫ್ಯಾಕ್ಟರ್ಸ್ ಇರ್ತವೆ. ಒಂದು ಬಯೋಲಾಜಿಕಲ್ ಕಮ್ಯುನಿಟಿ. ಓಕೆ, ಸೊ ಒಂದು ಬಯೋಲಾಜಿಕಲ್ ಕಮ್ಯುನಿಟಿ, ಎರಡನೇದು ಇಂಟರ್ಯಾಕ್ಷನ್ಸ್ ಹೇಳಿದ್ನಲ್ವಾ. ಓಕೆ, ಸೊ ಬಯೋಲಾಜಿಕಲ್ ಕಮ್ಯುನಿಟಿ ಮತ್ತು ಇಂಟರ್ಯಾಕ್ಷನ್ಸ್ ಆರ್ ದ ಟೂ ಫ್ಯಾಕ್ಟರ್ಸ್ ದಟ್ ಡಿಸೈಡ್ ದ ಫಾರ್ಮೇಷನ್ ಆಫ್ ಈಕೋಸಿಸ್ಟಮ್. ಓಕೆ, ಜೈವಿಕ ಸಮುದಾಯ ಮತ್ತು ಪರಿಸರೀಯ ಸಂವಹನಗಳು. ಈ ಬಯೋಲಾಜಿಕಲ್ ಕಮ್ಯುನಿಟಿ ಒಳಗಡೆ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್ ಇದ್ದರೆ ಯಾವ ಈಕೋಸಿಸ್ಟಮ್ ಬರುತ್ತೆ? ಟೆರೆಸ್ಟ್ರಿಯಲ್ ಈಕೋಸಿಸ್ಟಮ್ ಬರುತ್ತೆ. ಈ ಬಯೋಲಾಜಿಕಲ್ ಕಮ್ಯುನಿಟಿ ಒಳಗಡೆ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಇದ್ದರೆ ಅಕ್ವಾಟಿಕ್ ಈಕೋಸಿಸ್ಟಮ್ ಬರುತ್ತೆ. ಸರಿ, ಈಗ ನಾನು ಈಕೋಸಿಸ್ಟಮ್ನ ಡಿಫೈನ್ ಮಾಡ್ತೀನಿ. ಐ ಡಿಫೈನ್ ವಾಟ್ ಈಸ್ ಈಕೋಸಿಸ್ಟಮ್. ದ ಸಿಸ್ಟಮ್ ಕೇಳಿಸ್ಕೋಬೇಕು ಕರೆಕ್ಟಾಗೆ, ಯಾಕೆ ಡೆಫಿನೇಷನ್ನೇ ಅರ್ಥ ಆಗಿಲ್ಲ ಅಂದರೆ ಮುಂದಕ್ಕೆ ಏನು ಓದಿದ್ರು ಒಂದೇ ಬಿಟ್ಟರು ಒಂದೇ ಅಲ್ವಾ. ಸರಿ, ಪ್ಲೀಸ್ ಲಿಸನ್ ಹಿಯರ್. ದ ಸಿಸ್ಟಮ್ ವಿಚ್ ಇಸ್ ಫಾರ್ಮ್ಡ್ ಡ್ಯೂ ಟು ದ ಇಂಟರಾಕ್ಷನ್ಸ್ ಪ್ರೆಸೆಂಟ್ ಇನ್ ದ ಎನ್ವಿರಾನ್ಮೆಂಟ್ ಇಸ್ ಕಾಲ್ಡ್ ಅಸ್ ecosystem. The system which is formed due to the interactions present in the environment is called as ecosystem. ಪರಿಸರದಲ್ಲಿ ಕಂಡುಬರುವ ಸಂವಹನಗಳ ಪರಿಣಾಮವಾಗಿ ರಚನೆಯಾಗುವಂಥ ವ್ಯವಸ್ಥೆಯನ್ನು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಪರಿಸರದಲ್ಲಿ ಕಂಡುಬರುವ ಸಂವಹನಗಳ ಪರಿಣಾಮವಾಗಿ ರಚನೆಯಾಗುವ ವ್ಯವಸ್ಥೆ. ಅರ್ಥ ಆಗ್ತಿದೆಯಲ್ಲ? So the system which is formed due to the interactions present in the environment is called as ecosystem. Good. ಸರಿ, ಈ ಇಕೋಸಿಸ್ಟಮಲ್ಲಿ ನಿಮಗೆ ಗೊತ್ತಿದೆ, ಲಾಸ್ಟ್ ಕ್ಲಾಸ್ ತಾನು ಹೇಳಿದ್ದೆ, ವಿ ಹ್ಯಾವ್ ಟೂ ಕಾಂಪೊನೆಂಟ್ಸ್. ಒನ್ ಈಸ್ ಎಬಯೋಟಿಕ್ ಕಾಂಪೊನೆಂಟ್ಸ್, ಒನ್ ಈಸ್ ಬಯೋಟಿಕ್ ಕಾಂಪೊನೆಂಟ್. ಓಕೆ, ಎಸ್. ಸೊ ಎಬಯೋಟಿಕ್ ಕಾಂಪೊನೆಂಟ್ ಆ್ಯಂಡ್ ಬಯೋಟಿಕ್ ಕಾಂಪೊನೆಂಟ್. ಸೊ ಅಜೈವಿಕ ಘಟಕ ಮತ್ತು ಜೈವಿಕ ಘಟಕ. ಓಕೆ, ಲಾಸ್ಟ್ ಕ್ಲಾಸಲ್ಲಿ ಇದ್ರ ಹಿಂದಕ್ಕೆ ಓದಿದ್ವಿ, ಅಂದರೆ ಈಕೋಸಿಸ್ಟಮಲ್ಲಿ ಬಯೋಟಿಕ್ ಮತ್ತು ಎಬಯೋಟಿಕ್ ಇದೆ ಅಂತ. ಈ ಮುಂದಕ್ಕೆ ಓದ್ತೀವಿ, ಅಂದರೆ ಕ್ಲಾಸಿಫಿಕೇಷನ್ ಆಫ್ ಎಬಯೋಟಿಕ್ ಕಾಂಪೊನೆಂಟು, ಕ್ಲಾಸಿಫಿಕೇಷನ್ ಆಫ್ ಬಯೋಟಿಕ್ ಕಾಂಪೊನೆಂಟ್, ಅಜೈವಿಕ ಘಟಕಗಳ ವರ್ಗೀಕರಣ, ಜೈವಿಕ ಘಟಕಗಳ ವರ್ಗೀಕರಣ. ಸೊ ಡೋಂಟ್ ವರಿ ಅಬೌಟ್ ನೋಟ್ಸ್ ಬ್ರದರ್. ಓಕೆ, ಐ ಪ್ರೊವೈಡ್ ನೋಟ್ಸ್, ಅದನ್ನು ತಲೆ ಕೆಡಿಸ್ಕೋಬೇಡಿ. ನೋಟ್ಸ್ ನಾನು ಕೊಡ್ತೀನಿ. ಓಕೆ, ಆರಾಮಾಗಿ ಕೇಳಿಸ್ಕೊಳ್ಳಿ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟು. ಕನ್ನಡ ಮಾಧ್ಯಮದವ್ರಿಗೆ ಕನ್ನಡ ನೋಟ್ಸ್ ಕೊಡ್ತೀನಿ, ಇಂಗ್ಲೀಷ್ ಮಾಧ್ಯಮದವ್ರಿಗೆ ಇಂಗ್ಲೀಷ್ ನೋಟ್ಸ್ ಕೊಡ್ತೀನಿ. ಓಕೆ, ನೀಡ್ ನಾಟ್ ವರಿ ಅಬೌಟ್ ದೋಸ್. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬರಬೇಕು, ಅದು ಭಾಳ ಇಂಪಾರ್ಟೆಂಟ್ ಅಲ್ವಾ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ.
ರೈಟ್. ಓಕೆ, ಸೊ ಎಬಯೋಟಿಕ್ ಕಾಂಪೊನೆಂಟ್ಸ್. ಸೊ ಈಗ ಎಬಯೋಟಿಕ್ ಅಂದರೆ ನಿರ್ಜೀವಂತ ವಸ್ತುಗಳು, ಬಯೋಟಿಕ್ ಕಾಂಪೊನೆಂಟ್ಸ್ ಅಂದರೆ ಜೀವಂತ ವಸ್ತುಗಳು. ಸೊ ಎಬಯೋಟಿಕ್ ಕಾಂಪೊನೆಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈ ಇಂಟು 3 ಫ್ಯಾಕ್ಟರ್ಸ್. ಓಕೆ, 3 ಥರ ಇದ್ದಾವೆ. ಓಕೆ, ಫಿಸಿಕಲ್ ಫ್ಯಾಕ್ಟರ್ಸ್, ಆರ್ಗ್ಯಾನಿಕ್ ಫ್ಯಾಕ್ಟರ್ಸ್, ಇನ್ಆರ್ಗ್ಯಾನಿಕ್ ಫ್ಯಾಕ್ಟರ್ಸ್. ಭೌತಿಕ ಅಂಶಗಳು. ನೋಡಿ ಸದ್ಯಕ್ಕೀಗ ಎಬಯೋಟಿಕ್ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ. ಓಕೆ, ಬಯೋಟಿಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಸದ್ಯಕ್ಕೆ. ಥಿಂಕ್ ಓನ್ಲಿ ಅಬೌಟ್ ಎಬಯೋಟಿಕ್. ಅಂದರೆ ನಿರ್ಜೀವಂತ ವಸ್ತುಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಓಕೆ, ಸೊ ಎಬಯೋಟಿಕ್ ಕಾಂಪೊನೆಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈ ಇಂಟು 3 ಫ್ಯಾಕ್ಟರ್ಸ್: ಫಿಸಿಕಲ್ ಫ್ಯಾಕ್ಟರ್ಸ್, ಇನ್ಆರ್ಗ್ಯಾನಿಕ್ ಫ್ಯಾಕ್ಟರ್ಸ್, ಆರ್ಗ್ಯಾನಿಕ್ ಫ್ಯಾಕ್ಟರ್ಸ್. ಓಕೆ, ಸೊ ಭೌತಿಕ ಅಂಶಗಳು, ಸಾವಯವ ಅಂಶಗಳು, ನಿರಾವಯ ಅಂಶಗಳು. ಫಿಸಿಕಲ್ ಫ್ಯಾಕ್ಟರ್ಸ್ ಅಂದರೆ ಏನು ಸರ್? ಫಿಸಿಕಲ್ ಫ್ಯಾಕ್ಟರ್ಸ್ ಅಂದರೆ ಯಾವುದು ಕಣ್ಣಿಗೆ ಕಾಣುತ್ತೋ, ಕೈಗೆ ಮುಟ್ಲಿಕ್ಕೆ ಸಿಗುತ್ತೋ, ಮತ್ತು ಯಾವುದನ್ನು ನಾವು ಫಿಸಿಕಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ದೇ ಆರ್ ಕಾಲ್ಡ್ ಅಸ್ ಫಿಸಿಕಲ್ ಫ್ಯಾಕ್ಟರ್ಸ್. ಯಾವುದೋ ನಾವು ಫಿಸಿಕಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ದೇ ಆರ್ ಕಾಲ್ಡ್ ಅಸ್ ಫಿಸಿಕಲ್ ಫ್ಯಾಕ್ಟರ್ಸ್. ನೋಡಿ, ಟೆಂಪರೇಚರ್, ಹ್ಯುಮಿಡಿಟಿ, ಲೈಟ್, ಅಟ್ಮಾಸ್ಫಿರಿಕ್ ಪ್ರೆಷರ್. ಟೆಂಪರೇಚರ್, ಹ್ಯುಮಿಡಿಟಿ, ಲೈಟ್, ಅಟ್ಮಾಸ್ಫಿರಿಕ್ ಪ್ರೆಷರ್ ನಾವೆಲ್ಲ ಫಿಸಿಕಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ದೇ ಆರ್ ಕಾಲ್ಡ್ ಅಸ್ ಫಿಸಿಕಲ್ ಫ್ಯಾಕ್ಟರ್ಸ್. What is the difference between organic and inorganic compounds? Okay, the compounds which are made up of carbon ಇಂದ ರಚಿಸಲ್ಪಟ್ಟಿದ್ರೆ they are called as organic. The substances which are made up of carbon are called as organic. Which have less carbon or non-carbon. Okay, ಕಾರ್ಬನ್ ಇಲ್ಲದಿರುವ ಅಥವಾ ಕಾರ್ಬನ್ ಕಡಿಮೆ ಇರುವಂಥ ವಸ್ತುಗಳನ್ನು ನಾವು ಇನಾರ್ಗ್ಯಾನಿಕ್ ಅಂತ ಕರಿತೀವಿ. ಆರ್ಗ್ಯಾನಿಕ್ ಅಂದರೆ ಸಾವಯವ ವಸ್ತುಗಳು, ಇನಾರ್ಗ್ಯಾನಿಕ್ ಅಂದರೆ ನಿರಾವಯವ ವಸ್ತುಗಳು. ಓಕೆ, ಈಗ ಆರ್ಗ್ಯಾನಿಕ್ಕಿಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೀವಿ: ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್, ಲಿಪಿಡ್ಸ್. ಓಕೆ, ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ. ದ ಕಾಂಪೌಂಡ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಕಾರ್ಬನ್ ಆರ್ ಕಾಲ್ಡ್ ಅಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಎಕ್ಸಾಂಪಲ್ಸ್: ಪ್ರೋಟೀನ್ಸ್, ಲಿಪಿಡ್ಸ್, ಕಾರ್ಬೋಹೈಡ್ರೇಟ್ಸ್. ವಿಚ್ have less carbon or non-carbon compounds are called as inorganic compounds. ಓಕೆ, ವಾಟರು, ಆಕ್ಸಿಜನ್ನು, ಕಾರ್ಬನ್ ಡೈಆಕ್ಸೈಡು. ಓಕೆ, ಈ ಅಟ್ಮಾಸ್ಫಿರಿಕ್ ಪ್ರೆಷರ್ ತಪ್ಪಾಗಿದೆ. ಅಟ್ಮಾಸ್ಫಿರಿಕ್ ಪ್ರೆಷರು ಈ ಪ್ರಿಂಟಿಂಗ್ ಮಿಸ್ಟೇಕ್ ಇದು. ಓಕೆ, ಇಟ್ ಈಸ್ ಎ ಫಿಸಿಕಲ್ ಫ್ಯಾಕ್ಟರ್. ಅದು ಇದು ಕ್ಲಾಸಿಫಿಕೇಷನ್ ಆಫ್ ಎಬಯೋಟಿಕ್ ಕಾಂಪೊನೆಂಟ್. ನಿಮಗೆ ಎಕ್ಸಾಮಲ್ಲಿ ಕಲ್ಲು, ಮಣ್ಣು ಬಯೋಟಿಕ್ಕ ಎಬಯೋಟಿಕ್ಕ ಅಂತ ಕೇಳೋದು. ಕಲ್ಲು, ಮಣ್ಣು, ಬೆಟ್ಟ, ಗುಡ್ಡ, ಪರ್ವತಕ್ಕೆ ಜೀವ ಇಲ್ಲ ಅಂತ ಸಣ್ಣ ಮಕ್ಳಿಗೂ ಗೊತ್ತಿರುತ್ತೆ, ಅದು ಪ್ರಶ್ನೆ ಬರಲ್ಲ. ಓಕೆ, ಸೊ ಎಕ್ಸಾಮಲ್ ಕ್ವಶನ್ಸ್ ಹೆಂಗೆ ಬರ್ತವೆ ಅಂದರೆ, ಅಟ್ಮಾಸ್ಫಿರಿಕ್ ಪ್ರೆಷರು ಎಬಯೋಟಿಕ್ ಕಾಂಪೊನೆಂಟಲ್ಲಿ ಯಾವ ಫ್ಯಾಕ್ಟ್ರು? ಅಟ್ಮಾಸ್ಫಿರಿಕ್ ಪ್ರೆಷರು ಎಬಯೋಟಿಕ್ ಕಾಂಪೊನೆಂಟಲ್ಲಿ ಯಾವ ಫ್ಯಾಕ್ಟ್ರು? ಇಟ್ ಈಸ್ ಫಿಸಿಕಲ್ ಫ್ಯಾಕ್ಟರ್. ಪ್ರೋಟೀನ್ಸ್, ಲಿಪಿಡ್ಸ್, ಕಾರ್ಬೋಹೈಡ್ರೇಟ್ಸು ಎಬಯೋಟಿಕ್ ಕಾಂಪೊನೆಂಟಲ್ಲಿ ಯಾವ ಫ್ಯಾಕ್ಟ್ರು? ಇಟ್ ಈಸ್ ಬಯೋಟಿಕ್ ಕಾಂಪೊನೆಂಟ್. ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಮತ್ತು ಆರ್ಗ್ಯಾನಿಕ್ ಫ್ಯಾಕ್ಟರ್. ಓಕೆ, ಸೊ ಹೋಪ್ ಅರ್ಥ ಆಗಿದೆ. ಈಗ ಕ್ಲಾಸಿಫಿಕೇಷನ್ ಆಫ್ ಬಯೋಟಿಕ್ ಕಾಂಪೊನೆಂಟ್ಸಿಗೆ ಬರೋಣ. ಕ್ಲಾಸಿಫಿಕೇಷನ್ ಆಫ್ ಬಯೋಟಿಕ್ ಕಾಂಪೊನೆಂಟ್ಸ್, ಜೈವಿಕ ಘಟಕಗಳ ವರ್ಗೀಕರಣ. ಸೊ ಕ್ಲಾಸಿಫಿಕೇಷನ್ ಆಫ್ ಬಯೋಟಿಕ್ ಕಾಂಪೊನೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಜೈವಿಕ ಘಟಕಗಳ ವರ್ಗೀಕರಣ. ಬಯೋಟಿಕ್ ಕಾಂಪೊನೆಂಟ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನೀವು ಜೀವಂತ ವಸ್ತುಗಳ ಬಗ್ಗೆನೇ ಮಾತಾಡಬೇಕು. ಸೊ ಈಗ ನೋಡಿ, ಬಯೋಟಿಕ್ ಕಾಂಪೊನೆಂಟ್ಸಲ್ಲಿ 3 ಥರ ಇದ್ದಾವೆ, ಇಲ್ಲಿ ಹಾಕಿದ್ದೀವಿ. ಓಕೆ, ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಡಿಕಂಪೋಸರ್ಸ್. ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಡಿಕಂಪೋಸರ್ಸ್. ಸ್ವಪೋಷಕರು, ಗ್ರಾಹಕರು, ವಿಘಟಕರು ಅಂತ ಕನ್ನಡದಲ್ಲಿ. ಸ್ವಪೋಷಕರು, ಗ್ರಾಹಕರು, ವಿಘಟಕರು. ಓಕೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೋಬೇಕಿಲ್ಲಿ. ಓಕೆ, ಸೊ ಡೆಫಿನೇಷನ್ಸ್ ಹೇಳ್ತೀನಿ, ತಲೆ ಕೆಡಿಸ್ಕೊಬೇಡಿ. ಓಕೆ, ಪ್ರೊಡ್ಯೂಸರ್ಸ್ ಅಂದರೆ ಯಾರು? ತಮ್ಮ ಆಹಾರವನ್ನು ತಾವೇ ಉತ್ಪಾದಿಸುವ ಜೀವಿಗಳನ್ನು ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ. ಸ್ವಪೋಷಕರು, ದ ಆರ್ಗ್ಯಾನಿಸಮ್ಸ್ ವಿಚ್ ಕ್ಯಾನ್ ಪ್ರಿಪೇರ್ ದರ್ ಓನ್ ಫುಡ್ ಆರ್ ಕಾಲ್ಡ್ ಅಸ್ ಪ್ರೊಡ್ಯೂಸರ್ಸ್. ತಮ್ಮ ಆಹಾರವನ್ನು ತಾವೇ ಉತ್ಪಾದಿಸುವ ಜೀವಿಗಳು. ಈ ಪ್ರೊಡ್ಯೂಸರ್ಸ್ಗೊಂದು ಟೆಕ್ನಿಕಲ್ ನೇಮ್ ಇದೆ, ಆಟೋಟ್ರೋಪ್ಸ್ ಅಂತ ಕರಿತೀವಿ. ಪ್ರೊಡ್ಯೂಸರ್ಸ್ ಆರ್ ಆಲ್ಸೋ ಕಾಲ್ಡ್ ಅಸ್ ಆಟೋಟ್ರೋಪ್ಸ್. ಓಕೆ, ಸೊ ಈ ಆಟೋಟ್ರೋಪ್ಸಲ್ಲಿ 2 ಥರ ಇದೆ. ಒಂದು ಫೋಟೋಟ್ರೋಪ್ಸು, ಒಂದು ಕೀಮೋಟ್ರೋಪ್ಸ್. ಒಂದು ಫೋಟೋಟ್ರೋಪ್ಸು, ಒಂದು ಕೀಮೋಟ್ರೋಪ್ಸ್. ಯಾರು ಬೆಳಕನ್ನು ಬಳಕೆ ಮಾಡ್ಕೊಂಡು, ಸನ್ಲೈಟ್ ಯೂಸ್ ಮಾಡ್ಕೊಂಡು
ಫೋಟೋಸಿಂಥಸಿಸ್ ಮುಖಾಂತರ ತಮ್ಮ ಫುಡ್ಡನ್ನು ತಾವೇ ಪ್ರಿಪೇರ್ ಮಾಡ್ತಾರೋ ದೇ ಆರ್ ಕಾಲ್ಡ್ ಅಸ್ ಫೋಟೋಟ್ರೋಪ್ಸ್. ಎಕ್ಸಾಂಪಲ್ಲು ಗ್ರೀನ್ ಪ್ಲಾಂಟ್ಸ್. ಯಾರು ಕೆಮಿಕಲ್ಸ್ ಯೂಸ್ ಮಾಡ್ಕೊಂಡು ಕೀಮೋಸಿಂಥಸಿಸ್ ಪ್ರಕ್ರಿಯೆ ಮುಖಾಂತರ ತಮ್ಮ ಫುಡ್ಡನ್ನು ತಾವೇ ಪ್ರಿಪೇರ್ ಮಾಡ್ತಾರೋ ದೇ ಆರ್ ಕಾಲ್ಡ್ ಅಸ್ ಕೀಮೋಟ್ರೋಪ್ಸ್. ಎಕ್ಸಾಂಪಲ್ ಬ್ಲೂ ಗ್ರೀನ್ ಆಲ್ಗೆ. ಆಯಿತಾ? ಪ್ರೊಡ್ಯೂಸರ್ಸ್ ಅಂದರೆ ದ ಆರ್ಗ್ಯಾನಿಸಮ್ಸ್ ವಿಚ್ ಪ್ರಿಪೇರ್ ದೇರ್ ಓನ್ ಫುಡ್ ಆರ್ ಕಾಲ್ಡ್ ಅಸ್ ಪ್ರೊಡ್ಯೂಸರ್ಸ್. ಓಕೆ, ಪ್ರೊಡ್ಯೂಸರ್ಸ್ ಆರ್ ಆಲ್ಸೋ ಕಾಲ್ಡ್ ಅಸ್ ಆಟೋಟ್ರೋಪ್ಸ್. ಆಟೋಟ್ರೋಪ್ಸಲ್ಲಿ ಎರಡು ಥರ, ಒನ್ ಈಸ್ ಫೋಟೋಟ್ರೋಪ್ಸ್, ಒನ್ ಈಸ್ ಕೀಮೋಟ್ರೋಪ್ಸ್. ಒನ್ ಈಸ್ ಫೋಟೋಟ್ರೋಪ್ಸ್, ಒನ್ ಈಸ್ ಕೀಮೋಟ್ರೋಪ್ಸ್. ಯಾರು ಫೋಟೋ ಅಂದರೆ ಬೆಳಕು ಅಂತ, ಸನ್ಲೈಟ್ನ ಯೂಸ್ ಮಾಡ್ಕೊಂಡು ಫೋಟೋಸಿಂಥಸಿಸ್ ಮೂಲಕ ತಮ್ಮ ಫುಡ್ಡನ್ನು ತಾವೇ ಪ್ರಿಪೇರ್ ಮಾಡ್ತಾರೋ ದೇ ಆರ್ ಕಾಲ್ಡ್ ಅಸ್ ಫೋಟೋಟ್ರೋಪ್ಸ್. ಎಕ್ಸಾಂಪಲ್ ಗ್ರೀನ್ ಪ್ಲಾಂಟ್ಸ್. ಯಾರು ಕೆಮಿಕಲ್ಸನ್ನು ಯೂಸ್ ಮಾಡ್ಕೊಂಡು ಕೀಮೋಸಿಂಥಸಿಸ್ ಪ್ರಕ್ರಿಯೆ ಮುಖಾಂತರ ತಮ್ಮ ಫುಡ್ಡನ್ನು ತಾವೇ ಪ್ರಿಪೇರ್ ಮಾಡ್ತಾರೋ ದೇ ಆರ್ ಕಾಲ್ಡ್ ಅಸ್ ಕೀಮೋಟ್ರೋಪ್ಸ್. ಎಕ್ಸಾಂಪಲ್ ಇಸ್ ಬ್ಲೂ ಗ್ರೀನ್ ಆಲ್ಗೆ. ಓಕೆ, ಸರಿ. ಕನ್ಸ್ಯೂಮರ್ಸಿಗೆ ಬನ್ನಿ. ಕನ್ಸ್ಯೂಮರ್ಸ್ ಯಾರು ತಮ್ಮ ಫುಡ್ಡನ್ನು, ಗ್ರಾಹಕರು ಅಂತ ಕರಿಬೋದು. ಓಕೆ, ಕನ್ನಡದಲ್ಲಿ. ಸೊ ಗ್ರಾಹಕರು. ಓಕೆ, ಯಾರು ತಮ್ಮ ಫುಡ್ಡನ್ನು ತಾವೇ ಪ್ರಿಪೇರ್ ಮಾಡ್ಕೊಳ್ಳೋಕ್ಕಾಗಲ್ವೋ, ಫುಡ್ಗೋಸ್ಕರ ಪ್ರೊಡ್ಯೂಸರ್ಸ್ ಮೇಲೆ ಡಿಪೆಂಡ್ ಆಗ್ತಾರೋ ದೇ ಆರ್ ಕಾಲ್ಡ್ ಅಸ್ ಕನ್ಸ್ಯೂಮರ್ಸ್. ಕನ್ಸ್ಯೂಮರ್ಸ್ ಆರ್ ಆಲ್ಸೋ ಕಾಲ್ಡ್ ಅಸ್ ಹೆಟಿರೋಟ್ರೋಪ್ಸ್. ದೇ ಆರ್ ಆಲ್ಸೋ ಕಾಲ್ಡ್ ಅಸ್ ಹೆಟಿರೋಟ್ರೋಪ್ಸ್. ಅವರಲ್ಲಿ ಮೂರು ಥರ. ಓಕೆ, ಹರ್ಬಿವೋರಸ್, ಕಾರ್ನಿವೋರಸ್, ಆಮ್ನಿವೋರಸ್. ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಮಿಶ್ರಾಹಾರಿಗಳು. ಯಾರು ಸತ್ತು ಬಿದ್ದಿರುವಂಥ ವಸ್ತುಗಳನ್ನು ಕೊಳೆಸುವಂತೆ ಮಾಡ್ತಾರೋ ದೇ ಆರ್ ಕಾಲ್ಡ್ ಅಸ್ ಡಿಕಂಪೋಸರ್ಸ್. ಓಕೆ, ಅವ್ರನ್ನ ಡೆಟ್ರಿವೋರ್ಸ್ ಅಂತ ಕೂಡ ಕರಿತೀವಿ, ಅಥವಾ ಸ್ಯಾಪ್ರೋಫೈಟ್ಸ್ ಅಂತ ಕೂಡ ಕರಿತೀವಿ. ಓಕೆ, ಅದರಲ್ಲಿ ಎರಡು ಥರ ಇದ್ದಾವೆ, ಬ್ಯಾಕ್ಟೀರಿಯಾ ಮತ್ತು ಫಂಗೈ. ಓಕೆ, ಇದು ಕ್ಲಾಸಿಫಿಕೇಷನ್ ಆಫ್ ಬಯೋಟಿಕ್ ಕಾಂಪೊನೆಂಟ್ಸ್. ಆಯಿತಾ? ಈಗ ಫುಡ್ ಚೈನ್ ಆ್ಯಂಡ್ ಟೈಪ್ಸ್. ಓಕೆ, ಆಹಾರ ಸರಪಳಿ ಮತ್ತು ಅದರ ವಿಧಗಳು. ಓಕೆ, ಸರಿ. ಈಗ ಸೊ ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಫುಡ್ ಚೈನು, ಫುಡ್ ವೆಬ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಫುಡ್ ಚೈನು, ಫುಡ್ ವೆಬ್ ಇದೆ. ಆನಂತರದಲ್ಲಿ ಎಕಲಾಜಿಕಲ್ ಪಿರಮಿಡ್ಸ್ ಡಿಸ್ಕಸ್ ಮಾಡಬೇಕು, ಎಕಲಾಜಿಕಲ್ ಸಕ್ಸೆಷನ್ ಡಿಸ್ಕಸ್ ಮಾಡಬೇಕು. ದೆನ್ ವಿಲ್ ಕಮ್ ಟು ಎಕಲಾಜಿಕಲ್ ಇಂಟ್ರ್ಯಾಕ್ಷನ್ಸ್. ಓಕೆ, ಸೊ ಅಲ್ಲಿಗೆ ಈಕೋಸಿಸ್ಟಮ್ ಚಾಪ್ಟರ್ ಮುಗಿಯುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ಚಾಪ್ಟ್ರು. ಬೇಸಿಕ್ಸ್ ಆಫ್ ಇಕಾಲಜಿ ಮತ್ತು ಈಕೋಸಿಸ್ಟಮಲ್ಲಿ ಕನಿಷ್ಠ 2-3 ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಈಗ ಫುಡ್ ಚೈನಿಗೆ ಬನ್ನಿ. ಏನೋ ಚಿತ್ರ ಕಾಣಿಸ್ತಾ ಇದೆ. ಓಕೆ, ಸೊ ಫುಡ್ ಚೈನ್ ಡೆಫಿನೇಷನ್ ಹೇಳೋಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಗ್ರಾಸ್ ಇದೆ. ಈ ಗ್ರಾಸ್ ಹಾಪರ್ ತಿಂತಾ ಇದೆ. ಗ್ರಾಸ್ ಹಾಪರ್ನ ಕಪ್ಪೆ ತಿಂತಾ ಇದೆ. ಕಪ್ಪೆನ ಹಾವು ತಿಂತಾ ಇದೆ. ಹಾವನ್ನು ಹದ್ದು ತಿಂತಾ ಇದೆ. ಹದ್ದು ಸತ್ತ ನಂತರ ಅದು ಮಣ್ಣಿಗೆ ಹೋಗುತ್ತೆ. ಆ ಪೌಷ್ಟಿಕಾಂಶಗಳನ್ನು ಮತ್ತೆ ಸಸ್ಯಗಳು ಹೀರ್ಕಂತ. ಈ ಚಿತ್ರ ನೋಡಿದಾಗ ಏನು ಗೊತ್ತಾಗುತ್ತೆ ಅಂದರೆ, ಎವ್ರಿ ಆರ್ಗ್ಯಾನಿಸಮ್ ಇನ್ ದ ವರ್ಲ್ಡ್ ಈಸ್ ಡಿಪೆಂಡೆಂಟ್ ಆನ್ ಅದರ್ ಆರ್ಗ್ಯಾನಿಸಮ್ ಫಾರ್ ಫುಡ್. Every organism in the world is dependent on other organisms for food. ಇಂಟರ್ಡಿಪೆಂಡೆನ್ಸಿ ಫಾರ್ ಫುಡ್ ಕಾಣುತ್ತೆ ಚಿತ್ರದಲ್ಲಿ. ಆಯಿತು, ಇಲ್ಲಿ ನೋಡಿ. ಈಗ ಈ ಗ್ರಾಸನ್ನು ಈ ಗ್ರಾಸ್ ಹಾಪರ್ ತಿಂತು. ಒಂದು ಪ್ರಾಣಿಯನ್ನು ಒಂದು ಜೀವಿಯನ್ನು ಮತ್ತೊಂದು ಜೀವಿ ತಿಂದಾಗ ಇಲ್ಲಿಂದ ಇಲ್ಲಿಗೆ ಏನು ಟ್ರಾನ್ಸ್ಫರ್ ಆಯಿತು? ಎನರ್ಜಿ ಮತ್ತು ನ್ಯೂಟ್ರಿಯೆಂಟ್ಸ್ ಟ್ರಾನ್ಸ್ಫರ್ ಆಯಿತು. ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು, ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಓಕೆ, ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಎನರ್ಜಿ ಮತ್ತು ನ್ಯೂಟ್ರಿಯೆಂಟ್ಸ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಈ ಹಂತಗಳನ್ನು ನಾವೇನು ಕರಿತೀವಿ? ಟ್ರಾಪಿಕಲ್ ಲೆವೆಲ್ಸ್ ಅಂತ ಕರಿತೀವಿ. ಈ ಹಂತಗಳನ್ನ ಟ್ರಾಪಿಕಲ್ ಲೆವೆಲ್ಸ್. ಈಗ ಇದು ಟ್ರಾಪಿಕಲ್ ಲೆವೆಲ್ 1, ಟ್ರಾಪಿಕಲ್ ಲೆವೆಲ್ 2, ಟ್ರಾಪಿಕಲ್ ಲೆವೆಲ್ 3, ಟ್ರಾಪಿಕಲ್ ಲೆವೆಲ್ 4, ಟ್ರಾಪಿಕಲ್ ಲೆವೆಲ್ 5. ಓಕೆ, ಈ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜಿಗೆ ಎನರ್ಜಿ ಮತ್ತು ನ್ಯೂಟ್ರಿಯೆಂಟ್ಸ್ ಟ್ರಾನ್ಸ್ಫರ್ ಆಗುತ್ತಲ್ಲ, ಆ ಸ್ಟೇಜಸ್ನ ನಾವೇನು ಕರಿತೀವಿ? ಟ್ರಾಪಿಕಲ್ ಲೆವೆಲ್ಸ್. ಅದು ನನಗೆ ಕರಿಬೇಕು ಟ್ರಾಪಿಕ್ ಮಟ್ಟಗಳು.
ಆಯಿತು. ಈಗ ಒಂದು ಟ್ರಾಪಿಕಲ್ ಲೆವೆಲಿಂದ ಮತ್ತೊಂದು ಟ್ರಾಪಿಕಲ್ ಲೆವೆಲ್ಗೆ ಎನರ್ಜಿ ಮತ್ತು ನ್ಯೂಟ್ರಿಯೆಂಟ್ಸ್ ಟ್ರಾನ್ಸ್ಫರ್ ಆದಾಗ, ಒಂದು ಟ್ರಾಪಿಕಲ್ ಲೆವೆಲಿಂದ ಮತ್ತೊಂದು ಟ್ರಾಪಿಕಲ್ ಲೆವೆಲ್ಗೆ ಎನರ್ಜಿ ಟ್ರಾನ್ಸ್ಫರ್ ಆಗಿದೆ, ಎನರ್ಜಿ ಮತ್ತು ನ್ಯೂಟ್ರಿಯೆಂಟ್ಸ್ ಏನು ಟ್ರಾನ್ಸ್ಫರ್ ಆಗ್ತಿದೆ, ಅದು ವಾಪಸ್ ಬರುತ್ತಾ? ಇಲ್ಲ. ಇಟ್ ಈಸ್ ಇರ್ರಿವರ್ಸಿಬಲ್. ಓಕೆ, ಹಾಗಾದರೆ ಈ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಐ ವಿಲ್ ಡಿಫೈನ್ ವಾಟ್ ಈಸ್ ಫುಡ್ ಚೈನ್. ಓಕೆ, ಕೇಳಿಸ್ಕೊಳ್ಳಿ. ಇಲ್ಲಿ ನೋಡಬೇಕಿಲ್ಲಿ, ಒಂದು ಟ್ರಾಪಿಕ್ ಮಟ್ಟದಿಂದ ಮತ್ತೊಂದು ಟ್ರಾಪಿಕ್ ಮಟ್ಟಕ್ಕೆ ಶಕ್ತಿ ಮತ್ತು ಪೌಷ್ಟಿಕಾಂಶಗಳ ಹರಿವಿದ್ದು ಅದು ಏಕಮುಖಿಯವಾಗಿದ್ದರೆ ಅದನ್ನು ಆಹಾರ ಸರಪಳಿ ಅಂತ ಕರಿತೀವಿ. ಒಂದು ಟ್ರಾಪಿಕ್ ಮಟ್ಟದಿಂದ ಮತ್ತೊಂದು ಟ್ರಾಪಿಕ್ ಮಟ್ಟಕ್ಕೆ ಶಕ್ತಿ ಮತ್ತು ಪೌಷ್ಟಿಕಾಂಶಗಳ ಹರಿವಿದ್ದು ಅದು ಏಕಮುಖಿಯವಾಗಿದ್ದರೆ ಅದನ್ನು ಆಹಾರ ಸರಪಳಿ ಅಂತ ಕರಿತೀವಿ. If there is a transfer of energy and nutrients from one tropical level to another tropical level in a irreversible manner, in a unidirectional manner, in a unisequential manner, such a chain is said to be food chain. ಅರ್ಥ ಆಗ್ತಿದೆಯಾ? If there is a transfer of energy and nutrients from one tropical level to another tropical level in a unidirectional manner or irreversible manner, such a chain is said to be food chain. ಆ ಫುಡ್ ಚೈನಲ್ಲಿ ಎರಡು ಥರ, ಒಂದು ಗ್ರೇಸಿಂಗ್ ಫುಡ್ ಚೈನ್, ಒಂದು ಡೆಟ್ರಿಟಸ್ ಫುಡ್ ಚೈನ್. ಮೇಯುವ ಆಹಾರ ಸರಪಳಿ, ಕೊಳೆಯುವ ಆಹಾರ ಸರಪಳಿ. ಒಂದು ಗ್ರೇಸಿಂಗ್ ಫುಡ್ ಚೈನು, ಒಂದು ಡೆಟ್ರಿಟಸ್ ಫುಡ್ ಚೈನು. ಓಕೆ, ಸರಿ. ಈಗ ಗ್ರೇಸಿಂಗ್ ಫುಡ್ ಚೈನ್, ಇಲ್ಲಿ ನೋಡಿ, ಗ್ರೇಸಿಂಗ್ ಫುಡ್ ಚೈನ್ ಅಂದರೆ ಏನು? ಓಕೆ, ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಒಂದು ಫುಡ್ ಚೈನನ್ನು ಗ್ರೇಸಿಂಗ್ ಫುಡ್ ಚೈನ್ ಅಂತ ಕರಿಬೇಕಾದ್ರೆ ಎರಡು ಕಂಡೀಷನ್ ಇರಬೇಕು. ಒಂದು ಫುಡ್ ಚೈನನ್ನು ಗ್ರೇಸಿಂಗ್ ಫುಡ್ ಚೈನ್ ಅಂತ ಕರಿಬೇಕಾದ್ರೆ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಒಂದು ನೋಡಿ, ಇಲ್ಲಿ ಎನರ್ಜಿ ಏನು ಟ್ರಾನ್ಸ್ಫರ್ ಆಗ್ತಾ ಇದೆಯಲ್ಲ, ಆ ಎನರ್ಜಿ ಸನ್ಲೈಟಿಂದನೇ ಬಂದಿರಬೇಕು. ಇದು ಮೊದಲ ಕಂಡೀಷನ್. ಆಮೇಲೆ ನೋಡಿ, ಇವ್ರು ಮಾತ್ರ ಪ್ರೊಡ್ಯೂಸರು, ಇವರೆಲ್ಲ ಕನ್ಸ್ಯೂಮರ್ಸ್. ಇವರು ಪ್ರೈಮರಿ ಕನ್ಸ್ಯೂಮರು, ಇವರು ಸೆಕೆಂಡರಿ ಕನ್ಸ್ಯೂಮರು, ಟರ್ಷರಿ ಕನ್ಸ್ಯೂಮರು, ಕ್ವಾಟರ್ನರಿ ಕನ್ಸ್ಯೂಮರ್, ಇವರೆಲ್ಲ ಕನ್ಸ್ಯೂಮರ್ಸು. ಆಯಿತಾ? ಇವರೆಲ್ಲ ಕನ್ಸ್ಯೂಮರ್ಸು. ಕೇಳಿಸ್ಕೊಳ್ಳಿ, ಇಲ್ಲಿ ಇವರೆಲ್ಲ ಕನ್ಸ್ಯೂಮರ್ಸು. ಲಿಸನ್. ಓಕೆ, ನಾನೇನು ಹೇಳಿದೆ? ಒಂದು ಫುಡ್ ಚೈನನ್ನು ಗ್ರೇಸಿಂಗ್ ಫುಡ್ ಚೈನ್ ಅಂತ ಕರಿಬೇಕಾದ್ರೆ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಮೊದಲನೇದು ನೋಡಿ, ಇಲ್ಲಿ ಏನು ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇದೆ, ಎನರ್ಜಿ ಎಲ್ಲಿಂದ ಬಂದಿರಬೇಕು? ಸನ್ಲೈಟಿಂದನೇ ಬಂದಿರಬೇಕು. ಪ್ರೊಡ್ಯೂಸರ್ಸು ಪ್ಲಾಂಟ್ಸೇ ಆಗಿರಬೇಕು. ಇದು ಮೊದಲ ಕಂಡೀಷನ್. ಪ್ರೊಡ್ಯೂಸರ್ಸು ಪ್ಲಾಂಟ್ಸ್ ಆಗಿರಬೇಕು. ಎರಡನೇದು, ಇವರು ಪ್ರೈಮರಿ ಕನ್ಸ್ಯೂಮರ್ ಯಾರಿದ್ದಾರಲ್ಲ, ಈ ಪ್ರೈಮರಿ ಕನ್ಸ್ಯೂಮರು ಇವರು ಅರ್ಬಿವೋರಸ್ಸೇ ಆಗಿರಬೇಕು, ಅಂದರೆ ಸಸ್ಯಾಹಾರಿನೇ ಆಗಿರಬೇಕು. ಪ್ರೈಮರಿ ಕನ್ಸ್ಯೂಮರು ಸಸ್ಯಾಹಾರಿನೇ ಆಗಿರಬೇಕು. ಮೊದಲ ಕಂಡೀಷನ್ನು, ಎನರ್ಜಿ ಏನು ಟ್ರಾನ್ಸ್ಫರ್ ಆಗ್ತಾ ಇದೆ ಆ ಎನರ್ಜಿ ಸನ್ಲೈಟಿಂದನೇ ಬಂದಿರಬೇಕು. ಪ್ರೊಡ್ಯೂಸರು ಪ್ಲಾಂಟ್ಸೇ ಆಗಿರಬೇಕು. ಓಕೆ. ಎರಡನೇದು, ಪ್ರೈಮರಿ ಕನ್ಸ್ಯೂಮರ್ ಆಗಿ ಅರ್ಬಿವೋರಸ್ಸೇ ಇರಬೇಕು. ಒಂದು ಆಹಾರ ಸರಪಳಿಯನ್ನು ನೀವು ಮೇಯುವ ಆಹಾರ ಸರಪಳಿ ಅಂತ ಕರಿಬೇಕು ಅಂತಂದರೆ ಶಕ್ತಿಯ ಹರಿವು ಸೂರ್ಯನಿಂದಲೇ ಪ್ರಾರಂಭವಾಗಿದ್ದು ಉತ್ಪಾದಕರು ಸಸ್ಯಗಳೇ ಆಗಿರಬೇಕು. ಪ್ರಾಥಮಿಕ ಗ್ರಾಹಕರಾಗಿ ಸಸ್ಯಾಹಾರಿಗಳೇ ಕಂಡುಬರಬೇಕು. ಅಂಡರ್ಸ್ಟ್ಯಾಂಡಿಂಗ್? ಓಕೆ. ಈಗ ಡೆಟ್ರಿಟಸ್ ಫುಡ್ ಚೈನಿಗೆ ಬನ್ನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸತ್ತು ಬಿದ್ದಿರುವಂಥ ಎಲೆಗಳಿದ್ದಾವೆ. ಸತ್ತು ಬಿದ್ದಿರುವಂಥ ಎಲೆಗಳನ್ನು ಕೀಟ ತಿಂತಾ ಇದೆ. ಆ ಕೀಟವನ್ನು ಪಕ್ಷಿ ತಿಂತಾ ಇದೆ. ಇಲ್ಲಿ ಎನರ್ಜಿ ಎಲ್ಲಿಂದ ಬರ್ತಾ ಇದೆ? ಡೆಡ್ ಆ್ಯಂಡ್ ಡಿಕಂಪೋಸ್ಡ್ ಮೆಟೀರಿಯಲ್ಸಿಂದ ಬರ್ತಾ ಇದೆ. ಹಿಂಗಿದ್ರೆ ಇಟ್ ಈಸ್ ಕಾಲ್ಡ್ ಅಸ್ ಡೆಟ್ರಿಟಸ್ ಫುಡ್ ಚೈನ್.
detritus food chain. If the energy is derived from dead and decomposed materials, then that food chain is said to be detritus food chain. ಇದು ಡೆಫಿನೇಷನ್ ಆಫ್ ಫುಡ್ ಚೈನ್ ಮತ್ತು ಅದರ ಟೈಪ್ಸ್. ಈಗ ಬನ್ನಿ ಸರ್, ಫುಡ್ ವೆಬ್ಬಿಗೆ ಬನ್ನಿ. ಫುಡ್ ವೆಬ್, ಓಕೆ. ಈಗ ಫುಡ್ ವೆಬ್ ಇಲ್ಲಿ ನೋಡಿ, ಇಲ್ಲಿ ಗ್ರಾಸ್ ಹಾಪರ್ ತಿಂತದೆ, ಗ್ರಾಸ್ ಹಾಪರ್ನ ಫ್ರಾಗ್ ತಿಂತದೆ, ಫ್ರಾಗ್ನ ಈಗಲ್ ತಿಂತದೆ, ಆಯಿತಾ. ಇದನ್ನಿದು ತಿಂತದೆ, ಇದೊಂದು ಫುಡ್ ಚೈನ್. ಇದೇ ಗ್ರಾಸ್ನ ಮೌಸು ತಿಂತದೆ, ಮೌಸ್ನ ಈಗಲ್ ತಿಂತದೆ, ಇದು ಒಂದು ಫುಡ್ ಚೈನ್. ಈ ಗ್ರಾಸ್ನ ಮೌಸ್ ತಿಂತದೆ, ಮೌಸ್ನ ಸ್ನೇಕ್ ತಿಂತದೆ, ಸ್ನೇಕ್ನ ಈಗಲ್ ತಿಂತದೆ, ಇದು ಒಂದು ಫುಡ್ ಚೈನ್. ಈ ಗ್ರಾಸ್ನ ಡೀರ್ ತಿಂತದೆ, ಡೀರ್ನ ಸ್ನೇಕ್ ತಿಂತದೆ, ಸ್ನೇಕ್ನ ಈಗಲ್ ತಿಂತದೆ. ಆದರೆ ಈ ಚಿತ್ರ ನೋಡಿದಾಗ ನನಗೊಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸುತ್ತೆ. ಎನ್ವಿರಾನ್ಮೆಂಟಲ್ಲಿ ಕೇಳಿಸ್ಕೊಳ್ಳಿ, ಓಕೆ. ಎನ್ವಿರಾನ್ಮೆಂಟಲ್ಲಿ ಫುಡ್ ಚೈನ್ಸು ಐಸೋಲೇಟೆಡ್ ಆಗಿದ್ದಾವ, ಇಂಟರ್ಲಿಂಕ್ಡ್ ಆಗಿದ್ದಾವ? ಎನ್ವಿರಾನ್ಮೆಂಟಲ್ಲಿ ಫುಡ್ ಚೈನ್ಸು ಐಸೋಲೇಟೆಡ್ ಆಗಿದ್ದಾವ, ಇಂಟರ್ಲಿಂಕ್ಡ್ ಆಗಿದ್ದಾವ? ಇಂಟರ್ಲಿಂಕ್ ಆಗಿದ್ದಾವೆ ಅಲ್ವಾ? ಸೊ ಯು ಕ್ಯಾನ್ ಸಿ ದಟ್ ಇಮೇಜ್, ಓಕೆ. ಸೆವರಲ್ ಫುಡ್ ಚೈನ್ಸ್ ಆರ್ ಇಂಟರ್ಲಿಂಕ್ಡ್ ಟುಗೆದರ್ ಟು ಫಾರ್ಮ್ ಎ ಕಾಂಪ್ಲೆಕ್ಸ್ ವೆಬ್ ಕಾಲ್ಡ್ ಎಸ್ ಫುಡ್ ವೆಬ್. ಹಲವಾರು ಆಹಾರ ಸರಪಳಿಗಳು ಅಂತರ್ಸಂಪರ್ಕಿತಗೊಂಡು ಅಭಿವೃದ್ಧಿಪಡಿಸುವ ಸಮಗ್ರವಾದ ಜಾಲವನ್ನು ಆಹಾರದ ಜಾಲ ಅಂತ ಕರೀತೀವಿ. ಹಲವಾರು ಆಹಾರ ಸರಪಳಿಗಳು ಅಂತರ್ಸಂಪರ್ಕಿತಗೊಂಡು ಅಭಿವೃದ್ಧಿಪಡಿಸುವ ಸಮಗ್ರವಾದ ಜಾಲವನ್ನು ಆಹಾರದ ಜಾಲ ಅಂತ ಕರಿತೀವಿ. ಸೊ ದಾಟ್ಸ್ ಇಟ್ ಅಬೌಟ್ ಫುಡ್ ಚೈನ್ ಆ್ಯಂಡ್ ಫುಡ್ ವೆಬ್. ಫುಡ್ ಚೈನ್ ಆ್ಯಂಡ್ ಫುಡ್ ವೆಬ್. ಈಗ ನೌ ಲೆಟ್ ಅಸ್ ಕಮ್ ಟು ಎಕಲಾಜಿಕಲ್ ಪಿರಮಿಡ್, ಪರಿಸರ ಪಿರಮಿಡ್. ಓಕೆ, ಸೊ ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟು ಹೌದು, ಮತ್ತು ಇಂಪಾರ್ಟೆಂಟ್ ಟಾಪಿಕ್ಕು ಹೌದು, ಆಯಿತಾ. ಈಗ ವಾಟ್ ಈಸ್ ಎಕಲಾಜಿಕಲ್ ಪಿರಮಿಡ್? ಐ ವಿಲ್ ಎಕ್ಸ್ಪ್ಲೇನ್ ವಾಟ್ ಈಸ್ ಎಕಲಾಜಿಕಲ್ ಪಿರಮಿಡ್, ರೈಟ್? ಓಕೆ, ಈಗ ನೋಡಿ ಗಮನಿಸ್ಬೇಕಿಲ್ಲ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, ಇಲ್ಲಿ ಇವೆಲ್ಲ ಶೇಪ್ಸ್ ಬಿಟ್ಬಿಡಿ, ತಲೆ ಕೆಡಿಸ್ಕೊಬಿಡಿ. ಈ ಟ್ರಯಾಂಗಲ್ ಇದೆ, ಏನೋ ಶೇಪ್ಗಳಿದ್ದಾವೆ. ಡೋಂಟ್ ವರಿ ಅಬೌಟ್ ಆಲ್ ದೋಸ್ ಶೇಪ್ಸ್. ಜಸ್ಟ್ ಲುಕ್ ಎಟ್ ವಾಟ್ ಐ ಸೇ. ನಾನು ಏನು ಹೇಳ್ತೀನಿ ಅದನ್ನು ಗಮನಿಸಬೇಕು, ಆಯಿತಾ. ಈಗ ಇಲ್ಲಿ ಗ್ರಾಸ್ ಇದೆ, ಆಯಿತಾ. ಈ ಗ್ರಾಸ್ನ ಮೌಸ್ ತಿಂತಾ ಇದೆ, ಮೌಸ್ನ ಸ್ನೇಕ್ ತಿಂತಾ ಇದೆ, ಸ್ನೇಕ್ನ ಈಗಲ್ ತಿಂತಾ ಇದೆ. ದಿಸ್ ಇಸ್ ಫುಡ್ ಚೈನ್, ಕರೆಕ್ಟಾ? ದಿಸ್ ಇಸ್ ಫುಡ್ ಚೈನ್. ಗ್ರಾಸ್ನ ಮೌಸ್ ತಿಂತಾ ಇದೆ, ಮೌಸ್ನ ಸ್ನೇಕ್ ತಿಂತಾ ಇದೆ, ಸ್ನೇಕ್ನ ಈಗಲ್ ತಿಂತಾ ಇದೆ. ದಿಸ್ ಇಸ್ ಫುಡ್ ಚೈನ್. ಯಾಕೆಂದರೆ ದರ್ ಇಸ್ ಎ ಟ್ರಾನ್ಸ್ಫರ್ ಆಫ್ ಎನರ್ಜಿ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಫ್ರಮ್ one tropical level to another tropical level in a irreversible manner, so it can be called as food chain ಅಂತ ಆಯಿತು. ಈಗ ಒಂದು ಫುಡ್ ಚೈನ್ ಅಂದಮೇಲೆ ಅದರೊಳಗಡೆ ಟ್ರಾಪಿಕಲ್ ಲೆವೆಲ್ಸ್ ಇರುತ್ತೆ. ಟ್ರಾಪಿಕಲ್ ಲೆವೆಲ್ 1, ಟ್ರಾಪಿಕಲ್ ಲೆವೆಲ್ 2, ಟ್ರಾಪಿಕಲ್ ಲೆವೆಲ್ 3, ಟ್ರಾಪಿಕಲ್ ಲೆವೆಲ್ 4, ಟ್ರಾಪಿಕಲ್ ಲೆವೆಲ್ಸ್ ಇರುತ್ತೆ. ಈಗ ಕೇಳಿಸ್ಕೊಳ್ಳಿ, ನಮ್ಮ ಕೆಲಸ ಪ್ರತಿ ಟ್ರಾಪಿಕಲ್ ಲೆವೆಲಲ್ಲಿ ಬಯೋ ಪ್ರೊಡಕ್ಟಿವಿಟಿ ಮೆಷರ್ ಮಾಡಬೇಕು. ಪ್ರತಿ ಒಂದು ಫುಡ್ ಚೈನ್ ಒಳಗಡೆ ಟ್ರಾಪಿಕಲ್ ಲೆವೆಲ್ಸ್ ಇದೆ. ಟ್ರಾಪಿಕಲ್ ಲೆವೆಲ್ಸಲ್ಲಿ ಪ್ರತಿ ಟ್ರಾಪಿಕಲ್ ಲೆವೆಲಲ್ಲಿ ಬಯೋ ಪ್ರೊಡಕ್ಟಿವಿಟಿ, ಜೈವಿಕ ಉತ್ಪಾದಕತೆಯನ್ನು ಮೆಷರ್ ಮಾಡಬೇಕು. ಅದೇ ಕೆಲಸ ಇವಾಗ. ಹೆಂಗೆ ಮೆಷರ್ ಮಾಡೋದು ಸರ್? ನಾನು ಹೇಳ್ತೀನಿ ನೋಡಿ ಇವಾಗ. ಓಕೆ, ಸೊ ಥಿಂಕ್ ದಿಸ್, ನೋಡಿ ಕೇಳಿಸ್ಕೊಳ್ಳಿ. ಥಿಂಕ್ ದಿಸ್ ಇಸ್ ಗ್ರಾಸ್ಲ್ಯಾಂಡ್ ಈಕೋಸಿಸ್ಟಮ್. ಗ್ರಾಸ್ಲ್ಯಾಂಡ್ ಈಕೋಸಿಸ್ಟಮ್ ಯಾಕೆ ಅಂದರೆ ನೋಡಿ, ಗ್ರಾಸ್ನ ಮೌಸ್ ತಿಂತದೆ, ಮೌಸ್ನ ಸ್ನೇಕ್ ತಿಂತದೆ, ಸ್ನೇಕ್ನ ಈಗಲ್ ತಿಂತದೆ. ಓಕೆ, ಸೊ ಇದು ಶುರು ಆಗ್ತಿರೋದು ಗ್ರಾಸಸ್ಸಿಂದ, ಆದ್ದರಿಂದ ನಾನು ಗ್ರಾಸ್ಲ್ಯಾಂಡ್ ಈಕೋಸಿಸ್ಟಮ್ ಅಂತ ಕರಿತೀನಿ. ಓಕೆ, ಫಿಟೆಕ್ ಗ್ರಾಸ್ಲ್ಯಾಂಡ್ ಈಕೋಸಿಸ್ಟಮ್ ತೊಗೊಂಡ್ರೆ ಕೇಳಿಸ್ಕೋಬೇಕಿಲ್ಲಿ. ನಾನು ಹೇಳ್ತಾ ಇದ್ದೀನಿ, ಪ್ರತಿ ಟ್ರಾಪಿಕಲ್ ಲೆವೆಲ್ಸಲ್ಲಿ ಏನು ಮಾಡಬೇಕು? ಬಯೋ ಪ್ರೊಡಕ್ಟಿವಿಟಿ ಮೆಷರ್ ಮಾಡಬೇಕು. ಪ್ರತಿ ಟ್ರಾಪಿಕಲ್ ಲೆವೆಲ್ಸಲ್ಲಿ ಬಯೋ ಪ್ರೊಡಕ್ಟಿವಿಟಿ ಮೆಷರ್ ಮಾಡಬೇಕು. ಸರಿ, ಈಗ ಗ್ರಾಸ್ಲ್ಯಾಂಡ್ ಈಕೋಸಿಸ್ಟಮಲ್ಲಿ
ಗ್ರಾಸಸ್ ಜಾಸ್ತಿ ಇದಾವ, ಸಸ್ಯಾಹಾರಿಗಳು ಜಾಸ್ತಿ ಇದಾವೆ. ಸೊ ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮಲ್ಲಿ ಗ್ರಾಸಸ್ಸೇ ಜಾಸ್ತಿ ಇದ್ದಾವೆ. ಮೆಷರ್ ಮಾಡ್ತಾ ಇದ್ದೀನಿ, ಬಯೋ ಪ್ರೊಡಕ್ಟಿವಿಟಿ ಮೆಷರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಗ್ರಾಸಸ್ ಜಾಸ್ತಿ ಇರೋದಕ್ಕೆ ಪಿರಮಿಡ್ ಶೇಪ್ ದೊಡ್ಡದಾಯಿತು. ಗ್ರಾಸಸ್ಸಿಗೆ ಕಂಪೇರ್ ಮಾಡ್ಕೊಂಡಾಗ ಸಸ್ಯಾಹಾರಿಗಳು ಕಮ್ಮಿ ಇದ್ದಾವೆ, ಪಿರಮಿಡ್ ಶೇಪ್ ಚಿಕ್ಕದಾಯಿತು. ನಂಬರ್ ಕಮ್ಮಿ ಆಗ್ತಿರೋದಕ್ಕೆ ಪಿರಮಿಡ್ ಶೇಪ್ ಶ್ರಿಂಕ್ ಆಗ್ತಾ ಇದೆ. ಓಕೆ, ಈಗ ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮಲ್ಲಿ ಸಸ್ಯಾಹಾರಿಗಳು ಜಾಸ್ತಿ ಇದ್ದಾವೆ, ಮಾಂಸಾಹಾರಿಗಳು ಜಾಸ್ತಿ ಇದ್ದಾವೆ. ಸಸ್ಯಾಹಾರಿಗಳು ಜಾಸ್ತಿ ಇದ್ದಾವೆ. ಸೊ ಸಸ್ಯಾಹಾರಿಗಳಿಗೆ ಕಂಪೇರ್ ಮಾಡ್ಕೊಂಡಾಗ ಕಾರ್ನಿವೋರಸ್ಸು ಕಡಿಮೆ ಇದ್ದಾವೆ, ಅದಕ್ಕೆ ಪಿರಮಿಡ್ ಶೇಪ್ ಚಿಕ್ಕದಾಯಿತು. ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮಲ್ಲಿ ಕಾರ್ನಿವೋರಸ್ ಜಾಸ್ತಿ ಇರ್ತವೆ, ಪ್ರಿಡೇಟರ್ಸ್ ಜಾಸ್ತಿ ಇರ್ತವೆ. ಪ್ರಿಡೇಟರ್ಸ್ ಕಮ್ಮಿ ಇರ್ತವೆ, ಕಾರ್ನಿವೋರಸ್ ಜಾಸ್ತಿ ಇರ್ತವೆ. ಸೊ ಕಾರ್ನಿವೋರಸ್ಗೆ ಕಂಪೇರ್ ಮಾಡ್ಕೊಂಡಾಗ ಪ್ರಿಡೇಟರ್ಸು ಕಮ್ಮಿ ಆಯಿತು. ಓಕೆ, ಹಂಗಾಗಿ ಪಿರಮಿಡ್ ಶೇಪ್ ಶ್ರಿಂಕ್ ಆಯಿತು. ಓಕೆ, ಈಗ ಬನ್ನಿ. ಓಕೆ, ಸೊ ಲೆಟ್ ಮಿ ಟೆಲ್ ಯು ಸಮಥಿಂಗ್. ಓಕೆ, ಪ್ಲೀಸ್ ಲಿಸನ್ ಟು ಮಿ ವೆರಿ ಕೇರ್ಫುಲ್. ಒಂದು ಫುಡ್ ಚೈನಲ್ಲಿ ಪ್ರತಿಯೊಂದು ಟ್ರಾಪಿಕಲ್ ಲೆವೆಲ್ಸಲ್ಲಿ ಬಯೋ ಪ್ರೊಡಕ್ಟಿವಿಟಿಯನ್ನು ಮೆಷರ್ ಮಾಡಲಿಕ್ಕೋಸ್ಕರ ನಾವು ಬಿಡಿಸುವಂಥ ಗ್ರಾಫಿಕಲ್ ರೆಪ್ರೆಸೆಂಟೇಷನನ್ನು ಎಕಲಾಜಿಕಲ್ ಪಿರಮಿಡ್ ಅಂತ ಕರಿತೀವಿ. ಐ ಹೋಪ್ ನಿಮಗೀಗ ಅರ್ಥ ಆಗ್ತಿದೆ ಅಂತ. ಒಂದು ಫುಡ್ ಚೈನಲ್ಲಿ ಪ್ರತಿಯೊಂದು ಟ್ರಾಪಿಕಲ್ ಲೆವೆಲ್ಸಲ್ಲಿ ಬಯೋ ಪ್ರೊಡಕ್ಟಿವಿಟಿಯನ್ನು ಮೆಷರ್ ಮಾಡೋಕ್ಕೋಸ್ಕರ ನಾವು ಬಿಡಿಸುವಂಥ ಗ್ರಾಫಿಕಲ್ ರೆಪ್ರೆಸೆಂಟೇಷನನ್ನು ಎಕಲಾಜಿಕಲ್ ಪಿರಮಿಡ್ ಅಂತ ಕರಿತೀವಿ. ಆಹಾರ ಸರಪಳಿಯಲ್ಲಿ ಕಂಡುಬರುವ ಟ್ರಾಪಿಕ್ ಮಟ್ಟಗಳಲ್ಲಿ ಜೈವಿಕ ಉತ್ಪಾದಕತೆಯನ್ನು ಅಳೆಯಲು ಬಿಡಿಸಲಾಗುವ ಗ್ರಾಫಿಕಲ್ ಚಿತ್ರಣವನ್ನು ಪರಿಸರ ಪಿರಮಿಡ್ ಅಂತ ಕರಿತೀವಿ. ಈ ಎಕಲಾಜಿಕಲ್ ಪಿರಮಿಡ್ಡಲ್ಲಿ 3 ಥರ ಇದ್ದಾವೆ. ಪಿರಮಿಡ್ ಆಫ್ ನಂಬರ್ಸ್, ಪಿರಮಿಡ್ ಆಫ್ ಬಯೋಮಾಸ್, ಪಿರಮಿಡ್ ಆಫ್ ಎನರ್ಜಿ. ಪಿರಮಿಡ್ ಆಫ್ ನಂಬರ್ಸ್, ಪಿರಮಿಡ್ ಆಫ್ ಬಯೋಮಾಸ್, ಪಿರಮಿಡ್ ಆಫ್ ಎನರ್ಜಿ. ಈಗ ಪಿರಮಿಡ್ ಆಫ್ ನಂಬರ್ಸಿಗೆ ಬನ್ನಿ. ನೋಡಿ, ನಾನು ಇಲ್ಲಿ ಮೆಷರ್ ಮಾಡ್ಬೇಕಾದ್ರೆ ಕೇಳಿಸ್ಕೋಬೇಕಿಲ್ಲಿ, ಆವಾಗಲೇ ಬಯೋ ಪ್ರೊಡಕ್ಟಿವಿಟಿ ಮೆಷರ್ ಮಾಡ್ಬೇಕಾದ್ರೆ ನಂಬರ್ಸಲ್ಲಿ ತಾನೇ ಮೆಷರ್ ಮಾಡಿದೆ. ಗ್ರಾಸಸ್ ಜಾಸ್ತಿ ಇದಾವ, ಹರ್ಬಿವೋರಸ್ ಜಾಸ್ತಿ ಇದಾವ, ಕಾರ್ನಿವೋರಸ್ ಜಾಸ್ತಿ ಇದಾವ, ಪ್ರಿಡೇಟರ್ಸ್ ಜಾಸ್ತಿ ಇದಾವ. ಸೊ ನಾನು ನಂಬರ್ಸಲ್ಲಿ ಮೆಷರ್ ಮಾಡಿದೆ. ನೀವು ಬಯೋ ಪ್ರೊಡಕ್ಟಿವಿಟಿಯನ್ನು ನಂಬರ್ಸಲ್ಲಿ ಮೆಷರ್ ಮಾಡಿದ್ರೆ ಇಟ್ ಈಸ್ ಕಾಲ್ಡ್ ಪಿರಮಿಡ್ ಆಫ್ ಪಿರಮಿಡ್ ಆಫ್ ನಂಬರ್ಸ್. ಅದೇ ನೀವು ಬಯೋ ಪ್ರೊಡಕ್ಟಿವಿಟಿಯನ್ನು ಕೆಜಿಲಿ ಮೆಷರ್ ಮಾಡಿದ್ರೆ ಇಟ್ ಈಸ್ ಕಾಲ್ಡ್ ಪಿರಮಿಡ್ ಆಫ್ ಬಯೋಮಾಸ್. ಓಕೆ, ಅದೇ ನೀವು ಪ್ಲೀಸ್ ಲಿಸನ್. ಇಲ್ಲಿ ಬಯೋ ಪ್ರೊಡಕ್ಟಿವಿಟಿನ ಜೌಲ್ಸಲ್ಲಿ ಮೆಷರ್ ಮಾಡಿದ್ರೆ ಇಟ್ ಈಸ್ ಕಾಲ್ಡ್ ಪಿರಮಿಡ್ ಆಫ್ ಎನರ್ಜಿ. ನಂಬರ್ಸಲ್ಲಿ ಮೆಷರ್ ಮಾಡಿದ್ರೆ ಪಿರಮಿಡ್ ಆಫ್ ನಂಬರ್ಸು, ಕೆಜಿಲಿ ಮೆಷರ್ ಮಾಡಿದ್ರೆ ಪಿರಮಿಡ್ ಆಫ್ ಬಯೋಮಾಸು, ಜೌಲ್ಸಲ್ಲಿ ಮೆಷರ್ ಮಾಡಿದ್ರೆ ಪಿರಮಿಡ್ ಆಫ್ ಎನರ್ಜಿ. ಆಯಿತು, ಈಗ ಒಂದೊಂದಾಗೆ ಬರೋಣ. ಪಿರಮಿಡ್ ಆಫ್ ನಂಬರ್ಸಿಗೆ ಬರೋಣ. ಓಕೆ, ಸೊ ಪಿರಮಿಡ್ ಆಫ್ ನಂಬರ್ಸಿಗೆ ಬರೋಣ. ಸೊ ಲುಕ್ ಎಟ್ ಹಿಯರ್. ಈಗ ಪಿರಮಿಡ್ ಆಫ್ ನಂಬರ್ಸಿಗೆ ಬರ್ತಾ ಇದೆ. ಓಕೆ, ಸೊ ಪಿರಮಿಡ್ ಆಫ್ ನಂಬರ್ಸಿಗೆ ಬರ್ತಾ ಇದೆ. ಬ್ರದರ್, ಈಗ ನೀವು ಬಯೋ ಪ್ರೊಡಕ್ಟಿವಿಟಿನ ನಂಬರ್ಸಲ್ಲೇ ಮೆಷರ್ ಮಾಡಬೇಕು. ಯಾಕೆ ಅಂದರೆ ಯು ಆರ್ ಸ್ಪೀಕಿಂಗ್ ಅಬೌಟ್ ಪಿರಮಿಡ್ ಆಫ್ ನಂಬರ್ಸ್. ಅದೇ ನೀವು ಪಿರಮಿಡ್ ಆಫ್ ಬಯೋಮಾಸಿಗೆ ಹೋದಾಗ ಕೆಜಿಲೇ ಮೆಷರ್ ಮಾಡಬೇಕು. ಪಿರಮಿಡ್ ಆಫ್ ಎನರ್ಜಿಗೆ ಹೋದಾಗ ಜೌಲ್ಸಲ್ಲೇ ಮೆಷರ್ ಮಾಡಬೇಕು. ಆಯಿತಾ? ಸರಿ, ಈ ನಂಬರ್ಸಿಗೆ ಬರೋಣ. ನಂಬರ್ಸ್. ಓಕೆ, ಇದನ್ನು ನಾನು ಆವಾಗಲೇ ಬರದೇ ಇಲ್ಲಿ. ಇದನ್ನು ನಾನು ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್ ಅಂತ ಕರಿತೀನಿ. ಆಯಿತಾ? ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮಲ್ಲಿ ಗ್ರಾಸಸ್ ಜಾಸ್ತಿ ಇದ್ದಾವೆ, ಹರ್ಬಿವೋರ್ಸ್ ಜಾಸ್ತಿ ಇದ್ದಾವೆ. ಗ್ರಾಸಸ್ ಜಾಸ್ತಿ ಇದ್ದಾವೆ, ಹಂಗಾಗಿ ಪಿರಮಿಡ್ ಶೇಪ್ ದೊಡ್ಡದಾಯಿತು. ಗ್ರಾಸಸ್ಸಿಗೆ ಕಂಪೇರ್ ಮಾಡ್ಕೊಂಡಾಗ ಸಸ್ಯಾಹಾರಿಗಳ ಸಂಖ್ಯೆ ಕಮ್ಮಿ ಇದ್ದಾವೆ, ಪಿರಮಿಡ್ ಶೇಪ್ ಚಿಕ್ಕದಾಯಿತು. ಹರ್ಬಿವೋರಸ್ಸಿಗೆ ಕಂಪೇರ್ ಮಾಡ್ಕೊಂಡಾಗ ಕಾರ್ನಿವೋರಸ್ ಇನ್ನೂ ಕಮ್ಮಿ ಇದ್ದಾವೆ ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮಲ್ಲಿ, ಪಿರಮಿಡ್ ಶೇಪ್ ಚಿಕ್ಕದಾಯಿತು. ಕಾರ್ನಿವೋರಸ್ಸಿಗೆ ಕಂಪೇರ್ ಮಾಡ್ಕೊಂಡಾಗ
ಪ್ರಿಡೇಟರ್ಸ್ ಇನ್ನೂ ಕಮ್ಮಿ ಇದ್ದಾವೆ, ಪಿರಮಿಡ್ ಶೇಪ್ ಚಿಕ್ತಾಯಿತು. ಓಕೆ, ಪಿರಮಿಡ್ ಶೇಪ್ ಚಿಕ್ತಾಯಿತು. ಓಕೆ, ಈಗ ನೋಡಿ ಮೆಷರ್ ಮಾಡಿದಾಗ, ಬಯೋಪ್ರೊಡಕ್ಟಿವ್ ಮೆಷರ್ ಮಾಡಿದಾಗ ಯಾವ ಶೇಪ್ ಬಂತು? ಟ್ರಯಾಂಗಲ್ ಶೇಪ್ ಬಂತು. ಟ್ರಯಾಂಗಲ್ ಶೇಪ್ ಅಂದರೆ ಇಟ್ ಈಸ್ ಕಾಲ್ಡ್ ಅಸ್ ಅಪ್ರೈಟ್ ಪಿರಮಿಡ್. ಇಟ್ ಈಸ್ ಕಾಲ್ಡ್ ಅಸ್ ಅಪ್ರೈಟ್ ಪಿರಮಿಡ್. ಸರ್ ಎಕ್ಸಾಂಪಲ್ ಕ್ವಶನ್ ಹೆಂಗೆ ಬರುತ್ತೆ ಸರ್? ಓಕೆ, ಎಸ್, ಇಲ್ಲಿ ನೋಡಿ, ಈಗ ಪಿರಮಿಡ್ ಆಫ್ ನಂಬರ್ಸಲ್ಲಿ ಅಪ್ರೈಟ್ ಪಿರಮಿಡನ್ನು ಯಾವ ಈಕೋಸಿಸ್ಟಮಲ್ಲಿ ಕಾಣ್ತೀರಾ? ಇಟ್ ಈಸ್ ಸೀನ್ ಇನ್ ಗ್ರಾಸ್ಲ್ಯಾಂಡ್ ಈಕೋಸಿಸ್ಟಮ್. ಪಿರಮಿಡ್ ಆಫ್ ನಂಬರ್ಸಲ್ಲಿ ಅಪ್ರೈಟ್ ಪಿರಮಿಡನ್ನು ಯಾವ ಈಕೋಸಿಸ್ಟಮಲ್ಲಿ ಕಾಣ್ತೀರಾ? ಇಟ್ ಈಸ್ ಗ್ರಾಸ್ಲ್ಯಾಂಡ್ ಈಕೋಸಿಸ್ಟಮ್. ಸರಿ, ಈಗ ಬನ್ನಿ ನೆಕ್ಸ್ಟ್ ಎಕ್ಸಾಂಪಲ್ ತಗೋಣ. ಈಗ ಇದನ್ನು ಫಾರೆಸ್ಟ್ ಈಕೋಸಿಸ್ಟಮ್ ಅಂತ ಅಂದ್ಕೊಳ್ಳಿ. ಫಾರೆಸ್ಟ್ ಈಕೋಸಿಸ್ಟಮ್. ಓಕೆ, ಸರಿ. ಫಾರೆಸ್ಟ್ ಈಕೋಸಿಸ್ಟಮಲ್ಲಿ ಮರಗಳ ಸಂಖ್ಯೆ ಜಾಸ್ತಿ ಇದೆಯಾ, ಸಸ್ಯಾಹಾರಿಗಳ ಸಂಖ್ಯೆ ಜಾಸ್ತಿ ಇದೆಯಾ? ಕೆಲವರು ಸಸ್ಯಾಹಾರಿಗಳು ಅಂತ ಉತ್ತರ ಕೊಟ್ಟು, ಸರಿ, ಮರಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಉತ್ತರ ಕೊಟ್ಬಿಡ್ತೀರಾ? ತಪ್ಪಾಗುತ್ತೆ. ಯಾಕೆ ಅಂದರೆ ನೋಡಿ, ನಾನು ಮಾತಾಡ್ತಿರೋದು ಫಾರೆಸ್ಟ್ ಈಕೋಸಿಸ್ಟಮ್ ಬಗ್ಗೆ. ಒಂದು ಮರದ ಮೇಲೆ ಎಷ್ಟು ಪಕ್ಷಿ ಕೂತಿರ್ತಾವೆ? ಒಂದು ಮರದ ಮೇಲೆ ಎಷ್ಟು ಪಕ್ಷಿ ಕೂತಿರ್ತಾವೆ? ಎಷ್ಟು ಕೀಟಗಳಿರ್ತವೆ? ಅರ್ಥ ಆಗ್ತಿದೆಯಾ? ಒಂದು ಮರದಲ್ಲಿ ಎಷ್ಟು ಪಕ್ಷಿ ಇರ್ತವೆ, ಎಷ್ಟು ಕೀಟಗಳಿರ್ತವೆ, ಎಷ್ಟು ರೆಪ್ಟೈಲ್ಸ್ ಇರ್ತವೆ, ಒಂದು ಕೆಳಗಡೆ ಎಷ್ಟು ಮ್ಯಾಮಲ್ಸ್ ಇರ್ತವೆ, ಆ ಎಲ್ಲ ಪರ್ಸ್ಪೆಕ್ಟಿವ್ ಯೋಚನೆ ಮಾಡ್ಕೊಂಡಾಗ ಓಕೆ, ಫಾರೆಸ್ಟಲ್ಲಿ ಮರಗಳ ಸಂಖ್ಯೆ ಜಾಸ್ತಿ ಇದೆಯಾ, ಸಸ್ಯಾಹಾರಿಗಳ ಸಂಖ್ಯೆ ಜಾಸ್ತಿ ಇದೆಯಾ? ಓಕೆ, ಸೊ ಮರಗಳ ಸಂಖ್ಯೆ ಕಮ್ಮಿ ಇದೆ. ಅರ್ಥ ಮಾಡ್ಕೊಳ್ಳಿ, ನಾನು ಫಾರೆಸ್ಟ್ ಇಕೋಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ದೀನಿ. ಫಾರೆಸ್ಟಲ್ಲಿ ಮರಗಳ ಸಂಖ್ಯೆ ಜಾಸ್ತಿ ಇದೆಯಾ, ಹರ್ಬಿವೋರಸ್ ಸಂಖ್ಯೆ ಜಾಸ್ತಿ ಇದೆ ಅಂದಾಗ ಹರ್ಬಿವೋರಸ್ ಸಂಖ್ಯೆ ಜಾಸ್ತಿ ಇರುತ್ತೆ. ಯಾಕೆಂದರೆ ಒಂದು ಮರದ ಮೇಲೆ ಅಸಂಖ್ಯಾತ ಪಕ್ಷಿಗಳಿರ್ತವೆ, ಅಸಂಖ್ಯಾತ ಕೀಟಗಳಿರ್ತವೆ. ಓಕೆ, ಸೊ ಮರಗಳ ಸಂಖ್ಯೆ ಕಮ್ಮಿ ಇದೆ, ಸೊ ಪಿರಮಿಡ್ ಶೇಪ್ ಚಿಕ್ಕದಾಗಿದೆ. ಸಸ್ಯಾಹಾರಿಗಳ ಸಂಖ್ಯೆ ಜಾಸ್ತಿ ಇದೆ, ಪಿರಮಿಡ್ ಶೇಪ್ ದೊಡ್ಡದಾಯಿತು. ಓಕೆ, ಫಾರೆಸ್ಟಲ್ಲಿ ಸಸ್ಯಾಹಾರಿಗಳ ಸಂಖ್ಯೆ ಜಾಸ್ತಿ ಇದೆಯಾ, ಮಾಂಸಾಹಾರಿಗಳ ಸಂಖ್ಯೆ ಜಾಸ್ತಿ ಇದೆಯಾ? ಸಸ್ಯಾಹಾರಿಗಳ ಸಂಖ್ಯೆ ಜಾಸ್ತಿ ಇದೆ, ಮಾಂಸಾಹಾರಿಗಳ ಸಂಖ್ಯೆ ಕಮ್ಮಿ ಇದೆ. ಓಕೆ, ಮಾಂಸಾಹಾರಿಗಳಿಗೆ ಕಂಪೇರ್ ಮಾಡ್ಕೊಂಡಾಗ ಪ್ರಿಡೇಟರ್ಸ್, ಭಕ್ಷಕರ ಸಂಖ್ಯೆ ಇನ್ನೂ ಕಮ್ಮಿ ಇದೆ. ಈ ಶೇಪ್ ಅಂದರೆ ಇದನ್ನು ಸ್ಪಿಂಡಲ್ ಶೇಪ್ಡ್ ಪಿರಮಿಡ್ ಅಂತ ಕರೀತಾರೆ. ಪಿರಮಿಡ್ ಆಫ್ ನಂಬರ್ಸಲ್ಲಿ ಸ್ಪಿಂಡಲ್ ಶೇಪ್ಡ್ ಪಿರಮಿಡ್ ಇಸ್ ಫೌಂಡ್ ಇನ್ ಫಾರೆಸ್ಟ್ ಈಕೋಸಿಸ್ಟಮ್. ಇನ್ವರ್ಟೆಡ್ ಈಕೋಸಿಸ್ಟಮ್, ಇನ್ವರ್ಟೆಡ್ ಪಿರಮಿಡ್ ಬಗ್ಗೆ ಬರೋಣ. ಓಕೆ, ಇದು ಎಕ್ಸಾಂಪಲ್ ಬಂದು ವಿ ಕ್ಯಾನ್ ಗಿವ್ ಪ್ಯಾರಾಸೈಟಿಕ್ ಈಕೋಸಿಸ್ಟಮ್ ಕೊಡ್ಬೋದು. ಪರಾವಲಂಬಿಗಳ ಪರಿಸರ ವ್ಯವಸ್ಥೆ. ಓಕೆ, ಇದನ್ನು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ. ನೋಡಿ, ಲಿಸನ್ ಟು ಮಿ ವೆರಿ ಕೇರ್ಫುಲ್. ಪ್ಯಾಥೋಜನ್ಸ್ ಅಂತ ಒಂದು ವರ್ಡ್ ಇದ್ದಾವೆ, ರೋಗಕಾರಕ ಅಂತ ಕನ್ನಡದಲ್ಲಿ. ಡಿಸೀಸ್ ಕಾಸಿಂಗ್ ಏಜೆಂಟ್ಸ್ ಆರ್ ಕಾಲ್ಡ್ ಅಸ್ ಪ್ಯಾಥೋಜನ್ಸ್. ರೋಗವನ್ನು ಉಂಟು ಮಾಡುವಂಥ ಸೂಕ್ಷ್ಮ ಜೀವಿಗಳನ್ನು ರೋಗಕಾರಕಗಳು. ಅದರಲ್ಲಿ 4 ಥರ: ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಸ್ಸು, ಪ್ಯಾರಾಸೈಟ್. ಈ ವೈರಸ್ಸು ಮತ್ತು ಪ್ಯಾರಾಸೈಟ್ ಇದಾವಲ್ಲ, ಒಂಥರ ಕ್ಲಾಸ್ಮೇಟ್ಸ್ ಇದ್ದಂಗೆ. ವೈರಸ್ಸು ಮತ್ತು ಪ್ಯಾರಾಸೈಟ್ ಒಂಥರ ಕ್ಲಾಸ್ಮೇಟ್ಸ್ ಇದ್ದಂಗೆ. ಯಾಕೆಂದರೆ ವೈರಸ್ಸು ಮತ್ತು ಪ್ಯಾರಾಸೈಟ್ ಬದುಕಬೇಕು ಅಂತಂದರೆ ಹೋಸ್ಟ್ ಬೇಕೇ ಬೇಕು. ವೈರಸ್ಸು ಮತ್ತು ಪ್ಯಾರಾಸೈಟ್ ಬದುಕಬೇಕು ಅಂದರೆ ಹೋಸ್ಟ್, ಅಂದರೆ ಸ್ವತಂತ್ರವಾಗಿ ಬದುಕುವಂಥ ಸಾಮರ್ಥ್ಯ ಇರಲ್ಲ. ಮತ್ತೊಂದು ಜೀವಿಯ ಮೇಲೆ ಡಿಪೆಂಡೆನ್ಸಿ ಇಟ್ಕೊಂಡೇ ಬದುಕಬೇಕು. ಆದರೆ ಈ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಹಂಗಲ್ಲ, ಸ್ವತಂತ್ರವಾಗಿ ಜೀವಿಸಬಲ್ಲವು ಬ್ಯಾಕ್ಟೀರಿಯಾ ಮತ್ತು ಫಂಗಸ್. ಹಂಗಾಗಿ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಸನ್ನು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕರೆದ್ರೆ, ವೈರಸ್ ಮತ್ತು ಪ್ಯಾರಾಸೈಟನ್ನು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ, ನಿರ್ಜೀವಂತ ಜೀವಿಗಳು ಅಂತ. ಅದರಲ್ಲಿ ನಾನು ಮಾತಾಡ್ತಿರೋದು ಈ ಪ್ಯಾರಾಸೈಟ್ ಬಗ್ಗೆ. ಪ್ಯಾರಾಸೈಟ್ ಪರಾವಲಂಬಿ ಅಂತ ಕರಿತೀವಿ. ಓಕೆ, ಸೊ ಪರಾವಲಂಬಿ ಅಂತ ಕರಿತೀವಿ. ಓಕೆ,
ಈ ಪ್ಯಾರಾಸೈಟಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಪ್ಯಾರಾಸೈಟ್. ಓಕೆ, ಪರಾವಲಂಬಿ ಅಂತ ಕರೀತೀವಿ. ದೇರ್ ಆರ್ 2 ಟೈಪ್ಸ್ ಆಫ್ ಪ್ಯಾರಾಸೈಟ್ಸ್. ಒನ್ ಈಸ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್, ಒನ್ ಈಸ್ ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್. ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ ಅಂದರೆ ಕಣ್ಣಿಗೆ ಕಾಣಲ್ಲ. ಎಕ್ಸಾಂಪಲ್ ಯಾವ್ದು ಕೊಡ್ಬೋದು? ಪ್ಲಾಸ್ಮೋಡಿಯಂ ಕೊಡ್ಬೋದು. ಮಲೇರಿಯಾ ಕಾಸ್ ಮಾಡುತ್ತಲ್ಲ, ಅದೇ ಪ್ಯಾರಾಸೈಟ್ ಇದು, ಪ್ಲಾಸ್ಮೋಡಿಯಂ. ಇಟ್ಸ್ ಎ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್, ಕಣ್ಣಿಗೆ ಕಾಣಲ್ಲ. ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ಗೆ ಉದಾಹರಣೆ ಕೊಡ್ಬೋದು ಲೀಚ್, ಜಿಗಣೆ ಕೊಡ್ಬೋದು. ಜಿಗಣೆ ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್. ಜಿಗಣೆ ಕಚ್ಕೊಂಡು ರಕ್ತ ಹೀರ್ತಾ ಇರುತ್ತೆ. ಓಕೆ, ಈಗ ಬನ್ನಿ, ಇಫ್ ಯು ಅಬ್ಸರ್ವ್ ದಿಸ್, ಆಯಿತಾ, ಇಲ್ಲಿ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟು ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ ಒಳಗಡೆ ಬದುಕ್ತಾ ಇದ್ದಾವೆ. ಯಾಕೆ? ಟು ಡಿರೈವ್ ನ್ಯೂಟ್ರಿಷನ್. ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ ಉದಾಹರಣೆ ಬೇಕಾದ್ರೆ ನೀವು ಪ್ಲಾಸ್ಮೋಡಿಯಂ ಅಂತ ತಗೊಳ್ಳಿ ಉದಾಹರಣೆಗೋಸ್ಕರ. ಪ್ಲಾಸ್ಮೋಡಿಯಮ್ಮು ಜಿಗಣೆ ಒಳಗೆ ಬದುಕ್ತಾ ಇದೆ. ಯಾಕೆ? ಟು ಡಿರೈವ್ ನ್ಯೂಟ್ರಿಷನ್. ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ಸ್ ಆರ್ ಲಿವಿಂಗ್ ವಿತಿನ್ ದ ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ಸ್ ಟು ಡಿರೈವ್ ನ್ಯೂಟ್ರಿಷನ್. ಆಯಿತಾ? ಆ್ಯಂಡ್ ಈ ಜಿಗಣೆ ಅಥವಾ ಜಿಗಣೆ, ಉಣ್ಣೆ, ಏನಾದ್ರು ಅಂದ್ಕೊಳ್ಳಿ, ಓಕೆ, ತಿಗಣೆ, ವಾಟ್ ಎವರ್ ಇಟ್ ಈಸ್, ಟಿಕ್ಸ್ ಆ್ಯಂಡ್ ಬಕ್ಸ್. ಓಕೆ, ಸೊ ಇವಾಗ ಪಕ್ಷಿ ಕಚ್ಕೊಂಡಿದೆ. ಪಕ್ಷಿ ಯಾಕೆ? ಟು ಡಿರೈವ್ ನ್ಯೂಟ್ರಿಷನ್ ಬನ್ ಬರ್ಡ್ಸ್. And birds are derive nutrition from trees. So this ecosystem is called as parasitic ecosystem. ಹಾಗಾದರೆ ಪ್ಯಾರಾಸೈಟಿಕ್ ಇಕೋಸಿಸ್ಟಮಲ್ಲಿ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ಸ್ಗಳ ಸಂಖ್ಯೆ ಜಾಸ್ತಿ ಇದೆಯಾ, ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ಗಳ ಸಂಖ್ಯೆ ಜಾಸ್ತಿ ಇದೆಯಾ? ನೋಡಿ, ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ಸ್ಗಳ ಸಂಖ್ಯೆ ಜಾಸ್ತಿ ಇದೆ, ಸೊ ಪಿರಮಿಡ್ ಶೇಪ್ ದೊಡ್ಡದಾಗ್ತಾ ಇದೆ. ಅದಕ್ಕೆ ಕಂಪೇರ್ ಮಾಡ್ಕೊಂಡಾಗ ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ಗಳ ಸಂಖ್ಯೆ ಕಮ್ಮಿ ಇದ್ದಾವೆ, ಪಿರಮಿಡ್ ಶೇಪ್ ಚಿಕ್ತಾಯಿತು. ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟಿಗೆ ಕಂಪೇರ್ ಮಾಡ್ಕೊಂಡಾಗ ಪಕ್ಷಿಗಳ ಸಂಖ್ಯೆ ಇನ್ನೂ ಕಮ್ಮಿ ಇದ್ದಾವೆ, ಪಿರಮಿಡ್ ಶೇಪ್ ಚಿಕ್ತಾಯಿತು. ಪಕ್ಷಿಗಳಿಗೆ ಕಂಪೇರ್ ಮಾಡ್ಕೊಂಡಾಗ ಮರಗಳ ಸಂಖ್ಯೆ ಇನ್ನೂ ಕಮ್ಮಿ ಇದೆ, ಪಿರಮಿಡ್ ಶೇಪ್ ಇನ್ನೂ ಚಿಕ್ಕದಾಯಿತು. ಉಲ್ಟಾ ಪಿರಮಿಡ್ ಬಂತು. ಪ್ರಶ್ನೆ, ಪಿರಮಿಡ್ ಆಫ್ ನಂಬರ್ಸಲ್ಲಿ ಇನ್ವರ್ಟೆಡ್ ಪಿರಮಿಡನ್ನು ಯಾವ ಈಕೋಸಿಸ್ಟಮಲ್ಲಿ ಕಾಣ್ತೀರಾ? ಪ್ಯಾರಾಸೈಟಿಕ್ ಈಕೋಸಿಸ್ಟಮಲ್ಲಿ ಕಾಣ್ತೀರಾ. ಸೊ ಎಕ್ಸಾಂಪಲ್ ಕ್ವಶನ್ ಹಿಂಗೆ ಕೇಳ್ತಾನೆ, ಪಿರಮಿಡ್ ಆಫ್ ನಂಬರ್ಸಲ್ಲಿ ಅಪ್ರೈಟ್ ಪಿರಮಿಡನ್ನು ಯಾವ ಈಕೋಸಿಸ್ಟಮಲ್ಲಿ ಕಾಣ್ತೀರಾ? ಗ್ರಾಸ್ ಲ್ಯಾಂಡ್ ಈಕೋಸಿಸ್ಟಮ್. ಪಿರಮಿಡ್ ಆಫ್ ನಂಬರ್ಸಲ್ಲಿ ಸ್ಪಿಂಡಲ್ ಶೇಪಡ್ ಪಿರಮಿಡನ್ನು ಯಾವ ಈಕೋಸಿಸ್ಟಮು? ಫಾರೆಸ್ಟ್ ಈಕೋಸಿಸ್ಟಮು. ಪಿರಮಿಡ್ ಆಫ್ ನಂಬರ್ಸಲ್ಲಿ ಇನ್ವರ್ಟೆಡ್ ಪಿರಮಿಡ್ ಯಾವ ಈಕೋಸಿಸ್ಟಮು? ಇನ್ವರ್ಟೆಡ್ ಈಕೋಸಿಸ್ಟಮ್. ಪ್ಯಾರಾಸೈಟಿಕ್ ಈಕೋಸಿಸ್ಟಮಲ್ಲಿ ಕಾಣ್ತೀರಿ ಇನ್ವರ್ಟೆಡ್ ಪಿರಮಿಡ್. ಸೊ ದ್ಯಾಟ್ಸ್ ಇಟ್ ಅಬೌಟ್ ಪಿರಮಿಡ್ ಆಫ್ ನಂಬರ್ಸ್. ಎಕಲಾಜಿಕಲ್ ಪಿರಮಿಡಲ್ಲಿ ಪಿರಮಿಡ್ ಆಫ್ ನಂಬರ್ಸ್ ಆಗಿತ್ತು. ಈಗ ಪಿರಮಿಡ್ ಆಫ್ ಬಯೋಮಾಸ್, ಪಿರಮಿಡ್ ಆಫ್ ಬಯೋಮಾಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ನಾವೇನು ಮಾಡ್ತಾ ಇದ್ವಿ, ಇನ್ನೊಂದು ಸತಿ ಎಕಲಾಜಿಕಲ್ ಪಿರಮಿಡ್ ಡೆಫಿನೇಷನ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇಲ್ಲಿ ನಿಮ್ಗೊಂದು ಫುಡ್ ಚೈನ್ ಕಾಣಿಸ್ತಾ ಇದೆ. ಓಕೆ, ಫುಡ್ ಚೈನಲ್ಲಿ ಪ್ರತಿಯೊಂದು ಟ್ರಾಪಿಕಲ್ ಲೆವೆಲಲ್ಲಿ, ಫುಡ್ ಚೈನಲ್ಲಿ ಪ್ರತಿಯೊಂದು ಟ್ರಾಪಿಕಲ್ ಲೆವೆಲಲ್ಲಿ ಬಯೋ ಪ್ರೊಡಕ್ಟಿವಿಟಿಯನ್ನು ಮೆಷರ್ ಮಾಡಲಿಕ್ಕೋಸ್ಕರ ನಾವು ಬಿಡಿಸುವಂಥ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನ ಎಕಲಾಜಿಕಲ್ ಪಿರಮಿಡ್ ಅಂತ ಕರೆದಿದ್ವಿ. ಓಕೆ, ಈಗ ನಾವು ಪಿರಮಿಡ್ ಆಫ್ ನಂಬರ್ಸಲ್ಲಿ ಟ್ರಾಪಿಕಲ್ ಲೆವೆಲ್ಸಲ್ಲಿ ಬಯೋ ಪ್ರೊಡಕ್ಟಿವಿಟಿಯನ್ನು ನಂಬರ್ಸಲ್ಲಿ ಮೆಷರ್ ಮಾಡಿದ್ವಿ. ಪಿರಮಿಡ್ ಆಫ್ ನಂಬರ್ಸಲ್ಲಿ ಟ್ರಾಪಿಕಲ್ ಲೆವೆಲ್ಸಲ್ಲಿ ಬಯೋ ಪ್ರೊಡಕ್ಟಿವಿಟಿ ನಂಬರ್ಸಲ್ಲಿ ಮೆಷರ್ ಮಾಡಿದ್ವಿ. ಬಟ್ ಇವಾಗ ನಾವು ಮಾತಾಡ್ತಿರೋದು ಪಿರಮಿಡ್ ಆಫ್ ಬಯೋಮಾಸ್. ಪಿರಮಿಡ್ ಆಫ್ ಬಯೋಮಾಸ್. ಸೊ ಪಿರಮಿಡ್ ಆಫ್ ಬಯೋಮಾಸಲ್ಲಿ ನಾವು ಟ್ರಾಪಿಕಲ್ ಲೆವೆಲ್ಸಲ್ಲಿ ಬಯೋ ಪ್ರೊಡಕ್ಟಿವಿಟಿನ ಕೆ ಜಿಲೇ ಮೆಷರ್ ಮಾಡಬೇಕು. ಓಕೆ, ಕೆ ಜಿಲೇ ಮೆಷರ್ ಮಾಡಬೇಕು. ಕಾರಣ ಏನು ಅಂತಂದರೆ ಮಾಸ್ ಟು ಎಸ್ ಐ ಯೂನಿಟ್ ಏನು? ಕಿಲೋಗ್ರಾಮ್ ಅಲ್ವಾ? ಸೊ ಮಾಸ್ ಟು ಎಸ್ ಐ ಯೂನಿಟ್ ಏನು? ಕಿಲೋಗ್ರಾಮ್. ಓಕೆ, ಈಗ ಬನ್ನಿ. ಓಕೆ, ಸೊ ಇಲ್ಲಿ ಗ್ರಾಸ್ಲ್ಯಾಂಡ್ ಈಕೋಸಿಸ್ಟಮ್ ಇದೆ. ಸೊ ಸರ್, ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಗ್ರಾಸ್ಲ್ಯಾಂಡ್ ಈಕೋಸಿಸ್ಟಮ್. ಹುಲ್ಲುಗಾವಲಿನ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಓಕೆ, ಹುಲ್ಲುಗಾವಲಿನ ಪರಿಸರ ವ್ಯವಸ್ಥೆ. ಈ ಗ್ರಾಸ್ಲ್ಯಾಂಡ್ ಈಕೋಸಿಸ್ಟಮಲ್ಲಿ ಗ್ರಾಸಸ್ಗಳ ತೂಕ ಜಾಸ್ತಿ ಇರುತ್ತಾ, ಹರ್ಬಿವೋರಸ್ಗಳ ತೂಕ ಜಾಸ್ತಿ ಇರುತ್ತೆ? ಓಕೆ, ಸೊ ಗ್ರಾಸಸ್ಗಳ ತೂಕ ಜಾಸ್ತಿ ಇರುತ್ತೆ. ಆದರೆ ನೀವು ಈಕೋಸಿಸ್ಟಮ್ ಅಪ್ರೋಚಲ್ಲಿ ನೋಡಬೇಕು. ನಾವು ಗ್ರಾಸ್ಲ್ಯಾಂಡ್ ಈಕೋಸಿಸ್ಟಮಲ್ಲಿ ಎಂಟೈರ್ ಗ್ರಾಸಸ್, ಓಕೆ, ಫಾರ್ ಎಕ್ಸಾಂಪಲ್ ಸುಮ್ಮನೆ ತಗೊಂಡ್ರೆ ಈಗ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ತಗೊಳ್ಳಿ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲಿ
ಸಸ್ಯ ಸಂಪತ್ತಿನ ತೂಕ ಜಾಸ್ತಿ ಇರುತ್ತಾ, ಸಸ್ಯಾಹಾರಿಗಳ ತೂಕ ಜಾಸ್ತಿ ಇರುತ್ತಾ? ಸಸ್ಯ ಸಂಪತ್ತಿನ ತೂಕ ಜಾಸ್ತಿ ಇರುತ್ತೆ, ಆಯಿತಾ. ಹಂಗಾಗಿ ಪಿರಮಿಡ್ ಶೇಪು ಬ್ರಾಡ್ ಆಯಿತು. ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಸಸ್ಯಾಹಾರಿಗಳ ತೂಕ ಕಡಿಮೆ ಇರುತ್ತೆ. ಸಸ್ಯಾಹಾರಿಗಳ ಕಂಪೇರ್ ಮಾಡ್ಕೊಂಡ್ರೆ ಮಾಂಸಾಹಾರಿಗಳ ತೂಕ ಕಮ್ಮಿ ಇರುತ್ತೆ. ಮಾಂಸಾಹಾರಿಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಭಕ್ಷಕರ ತೂಕ ಕಮ್ಮಿ ಇರುತ್ತೆ. ಓಕೆ, ಸೊ ಟ್ರಯಾಂಗಲ್ ಶೇಪ್ ಅಂದರೆ ಯಾವ ಪಿರಮಿಡ್ಡು? ಅಪ್ರೈಟ್ ಪಿರಮಿಡ್. ಅಪ್ರೈಟ್ ಪಿರಮಿಡ್. ಸೊ ಸ್ವಲ್ಪ ಎಕ್ಸಾಂಪಲ್ ಪ್ರಶ್ನೆ ಏನು ಬರುತ್ತೆ ಅಂದರೆ, ಪಿರಮಿಡ್ ಆಫ್ ಬಯೋಮಾಸಲ್ಲಿ ಅಪ್ರೈಟ್ ಪಿರಮಿಡನ್ನು ಯಾವ ಈಕೋಸಿಸ್ಟಮಲ್ಲಿ ಕಾಣ್ತೀರಾ? ಇಟ್ ಈಸ್ ಗ್ರಾಸ್ಲ್ಯಾಂಡ್ ಈಕೋಸಿಸ್ಟಮಲ್ಲಿ ಕಾಣ್ತೀರಾ. ಗ್ರಾಸ್ಲ್ಯಾಂಡ್ ಈಕೋಸಿಸ್ಟಮಲ್ಲಿ ಕಾಣ್ತೀರಾ. ಓಕೆ, ಈಗ ಇಲ್ಲಿ ಬನ್ನಿ. ಸೊ ದಿಸ್ ಕ್ಯಾನ್ ಬಿ ದ ಎಕ್ಸಾಂಪಲ್ ಫಾರ್ ಅಕ್ವಾಟಿಕ್ ಈಕೋಸಿಸ್ಟಮ್. ದಿಸ್ ಕ್ಯಾನ್ ಬಿ ದ ಎಕ್ಸಾಂಪಲ್ ಫಾರ್ ಅಕ್ವಾಟಿಕ್ ಈಕೋಸಿಸ್ಟಮ್. ಈಗ ಅಕ್ವಾಟಿಕ್ ಈಕೋಸಿಸ್ಟಮಲ್ಲಿ ನೋಡಿ, ಇದು ಈ ಪ್ರಾಣಿಗಳನ್ನು ನಾವು ಝೂ ಪ್ಲ್ಯಾಂಕ್ಟಾನ್ಸ್ ಅಂತ ಕರಿತೀವಿ. ಓಕೆ, ಝೂ ಪ್ಲ್ಯಾಂಕ್ಟಾನ್ಸ್ ಅಂತ ಕರಿತೀವಿ. ಝೂ ಪ್ಲ್ಯಾಂಕ್ಟಾನ್ಸನ್ನು ಮೀನು ತಿಂತಾ ಇದ್ದಾವೆ. ಝೂ ಪ್ಲ್ಯಾಂಕ್ಟಾನ್ಸ್ ಝೂ ಪ್ಲ್ಯಾಂಕ್ಟಾನ್ಸ್ಗೆ ಎಕ್ಸಾಂಪಲ್ಸ್ ಕೊಡಿ ಅಂತಂದರೆ ಮೀನಿನ ಮೊಟ್ಟೆ, ಕಪ್ಪೆ ಮೊಟ್ಟೆ ಕೊಡ್ಬೋದು. ಲಾರ್ವೆ ಆಫ್ ಫಿಶ್, ಲಾರ್ವೆ ಆಫ್ ಎಗ್. ಓಕೆ, ಸೊ ದ ಆರ್ಗ್ಯಾನಿಸಮ್ಸ್ ವಿಚ್ ಫ್ಲೋಟ್ ಆನ್ ದ ಸರ್ಫೇಸ್ ಆಫ್ ವಾಟರ್ ಆರ್ ಕಾಲ್ಡ್ ಅಸ್ ಪ್ಲ್ಯಾಂಕ್ಟಾನ್ಸ್ ಅಂತ ಕರಿತೀವಿ ಅಲ್ವಾ. ಸೊ ದ ಆರ್ಗ್ಯಾನಿಸಮ್ಸ್ ವಿಚ್ ಸರ್ಫೇಸ್ ಅಂದರೆ ನೀರಿನ ಮೇಲ್ಮೈಯಲ್ಲಿ ತೇಲುವಂಥ ಜೀವಿಗಳನ್ನು ನಾವೇನು ಕರಿತೀವಿ? ನೀರಿನ ಮೇಲ್ಮೈಯಲ್ಲಿ ತೇಲುವಂಥ ಜೀವಿಗಳನ್ನು ಪ್ಲ್ಯಾಂಕ್ಟಾನ್ಸ್ ಅಂತ ಕರಿತೀವಿ. ಅದರಲ್ಲಿ ಎರಡು ಥರ ಇದ್ದಾವೆ. ಒಂದು ಫೈಟೋ ಪ್ಲ್ಯಾಂಕ್ಟಾನ್ಸು, ಇನ್ನೊಂದು ಝೂ ಪ್ಲ್ಯಾಂಕ್ಟಾನ್ಸ್. ಓಕೆ, ನೀರಿನ ಮೇಲ್ಮೈಯಲ್ಲಿ ತೇಲುವ ಜೀವಿಗಳು ಸಸ್ಯಗಳಾಗಿದ್ದರೆ ಫೈಟೋ ಪ್ಲ್ಯಾಂಕ್ಟಾನ್ಸು, ಪ್ರಾಣಿಗಳಾಗಿದ್ದರೆ ಝೂ ಪ್ಲ್ಯಾಂಕ್ಟಾನ್ಸು. ಸೊ ಫೈಟೋ ಪ್ಲ್ಯಾಂಕ್ಟಾನ್ಸ್ಗೆ ಏನು ಎಕ್ಸಾಂಪಲ್ ಕೊಡ್ಬೋದು? ಆಲ್ಗೆ ಕೊಡ್ಬೋದು, ಪಾಚಿಗಳನ್ನು ಕೊಡ್ಬೋದು. ಓಕೆ, ಝೂ ಪ್ಲ್ಯಾಂಕ್ಟಾನ್ಸಿಗೆ ಏನು ಎಕ್ಸಾಂಪಲ್ ಕೊಡ್ಬೋದು? ಲಾರ್ವೆ ಆಫ್ ಫಿಶ್, ಲಾರ್ವೆ ಆಫ್ ಎಗ್ಗನ್ನು ಕೊಡ್ಬೋದು. ಓಕೆ, ಸೊ ಮೀನಿನ ಮೊಟ್ಟೆ, ಕಪ್ಪೆ ಮೊಟ್ಟೆ ಎಲ್ಲ ಕೊಡ್ಬೋದು. ಓಕೆ, ಈ ಝೂ ಪ್ಲ್ಯಾಂಕ್ಟಾನ್ಸನ್ನು ಯಾರು ತಿಂತಾ ಇದ್ದಾವೆ? ಫಿಶಸ್ ತಿಂತಾ ಇದ್ದಾವೆ. ಫಿಶಸ್ಸನ್ನು ಯಾರು ತಿಂತಾ ಇದ್ದಾವೆ? ಸೊ ತಿಮಿಂಗಿಲಗಳು ತಿಂತಾ ಇದ್ದಾವೆ. ಸೊ ದಿಸ್ ಇಸ್ ಅ ಫುಡ್ ಚೈನ್. ಹಾಗಾದರೆ ಅಕ್ವಾಟಿಕ್ ಈಕೋಸಿಸ್ಟಮಲ್ಲಿ, ಓಕೆ, ಅಕ್ವಾಟಿಕ್ ಈಕೋಸಿಸ್ಟಮಲ್ಲಿ ಪ್ಲೀಸ್ ಲಿಸನ್ ಟು ಮೀ. ಅಕ್ವಾಟಿಕ್ ಈಕೋಸಿಸ್ಟಮಲ್ಲಿ ಝೂ ಪ್ಲ್ಯಾಂಕ್ಟಾನ್ಗಳ ತೂಕ ಜಾಸ್ತಿ ಇರುತ್ತಾ, ಮೀನಿನ ತೂಕ ಜಾಸ್ತಿ ಇರುತ್ತಾ? ಆಬ್ವಿಯಸ್ಲಿ ಮೀನಿನ ತೂಕ ಜಾಸ್ತಿ ಇರುತ್ತೆ. ಸೊ ಮೀನಿನ ಮೊಟ್ಟೆಗಳು ಎಷ್ಟೇ ಇದ್ದರೂ ಕೂಡ ವೆಯ್ಟ್ ಬರೋದಿಲ್ಲ. ಓಕೆ, ಹಂಗಾಗಿ ಪಿರಮಿಡ್ ಶೇಪ್ ಶ್ರಿಂಕ್ ಆಗಿದೆ. ಓಕೆ, ಅದಕ್ಕೆ ಕಂಪೇರ್ ಮಾಡ್ಕೊಂಡಾಗ ಮೀನುಗಳ ಸಂಖ್ಯೆ ಜಾಸ್ತಿ ಇದ್ದಾವೆ, ಆ ಮೀನುಗಳ ತೂಕ ಜಾಸ್ತಿ ಇದೆ, ಸಂಖ್ಯೆ ಅಲ್ಲ ತೂಕ ಜಾಸ್ತಿ ಇದ್ದಾವೆ. ಹಂಗಾಗಿ ಪಿರಮಿಡ್ ಶೇಪ್ ಸ್ವಲ್ಪ ದೊಡ್ಡದಾಗಿದೆ. ಓಕೆ, ಸೊ ಮೀನುಗಳಿಗೆ ಕಂಪೇರ್ ಮಾಡ್ಕೊಂಡಾಗ ತಿಮಿಂಗಿರಗಳ ತೂಕ ಇನ್ನೂ ಜಾಸ್ತಿ ಇದ್ದಾವೆ. ಸೊ ಹಾಗೆ ಪಿರಮಿಡ್ ಶೇಪ್ ಎಕ್ಸ್ಪ್ಯಾಂಡ್ ಆಗಿದೆ. ಸೊ ಯಾವ ಪಿರಮಿಡ್ ಬಂತು? ಉಲ್ಟಾ ಟ್ರಯಾಂಗಲ್ ಬಂತು. ಹಂಗಂದ್ರೆ ಯಾವ ಪಿರಮಿಡ್ಡು? ಇನ್ವರ್ಟೆಡ್ ಪಿರಮಿಡ್. ಇನ್ವರ್ಟೆಡ್ ಪಿರಮಿಡ್. ಅಲ್ಲಿಗೆ ಪಿರಮಿಡ್ ಆಫ್ ಬಯೋಮಾಸಲ್ಲಿ ಇನ್ವರ್ಟೆಡ್ ಪಿರಮಿಡನ್ನು ಯಾವ ಈಕೋಸಿಸ್ಟಮಲ್ಲಿ ಕಾಣ್ತೀರಾ? ಇಟ್ ಈಸ್ ಅಕ್ವಾಟಿಕ್ ಈಕೋಸಿಸ್ಟಮಲ್ಲಿ ಕಾಣ್ತೀವಿ. ಅಕ್ವಾಟಿಕ್ ಈಕೋಸಿಸ್ಟಮಲ್ಲಿ ಕಾಣ್ತೀವಿ. ಓಕೆ, ಈಗ ಬನ್ನಿ ಸರ್. ಓಕೆ, ಈಗ ಪಿರಮಿಡ್ ಆಫ್ ಎನರ್ಜಿಗೆ ಬನ್ನಿ. ಓಕೆ, ಸೊ ಪಿರಮಿಡ್ ಆಫ್ ಎನರ್ಜಿನಲ್ಲಿ ತಂಬ್ ರೂಲ್ ಏನು ಅಂತಂದರೆ, ನೀವು ಟ್ರಾಪಿಕಲ್ ಲೆವೆಲ್ಸಲ್ಲಿ ಬಯೋ ಪ್ರೊಡಕ್ಟಿವಿಟಿಯನ್ನು ಜೌಲ್ಸಲ್ಲೇ ಮೆಜರ್ ಮಾಡಬೇಕು. ಓಕೆ, ಜೌಲ್ಸಲ್ಲೇ ಮೆಜರ್ ಮಾಡಬೇಕು. ಯಾಕೆ ಅಂತಂದರೆ ಎನರ್ಜಿದು ಎಸ್ ಐ ಯೂನಿಟ್ ಏನು? ಜೌಲ್ಸ್. ಓಕೆ, ಎನರ್ಜಿದು ಎಸ್ ಐ ಯೂನಿಟ್ ಏನು? ಜೌಲ್ಸ್. ಓಕೆ, ಈ ನೋಡಿ, ಗ್ರಾಸಸ್ಸನ್ನು ಅರ್ಬಿವೋರಸ್ ತಿಂತಾ ಇದ್ದಾವೆ, ಅರ್ಬಿವೋರಸ್ನ ಕಾರ್ನಿವೋರಸ್ ತಿಂತಾ ಇದ್ದಾವೆ, ಕಾರ್ನಿವೋರಸ್ನ ಆಮ್ನಿವೋರಸ್ ತಿಂತಾ ಇದ್ದಾವೆ. ಕರೆಕ್ಟಾ? ಸೊ ಗ್ರಾಸಸ್ನ ಅರ್ಬಿವೋರಸ್ ತಿಂತಾ ಇದ್ದಾವೆ, ಅರ್ಬಿವೋರಸ್ನ ಕಾರ್ನಿವೋರಸ್ ತಿಂತಾ ಇದ್ದಾವೆ, ಕಾರ್ಬಿವೋರಸ್ನ ಪ್ರಿಡೇಟರ್ಸ್ ತಿಂತಾ ಇದ್ದಾವೆ. ಸೊ ದಿಸ್ ಕ್ಯಾನ್ ಬಿ ದ ಎಕ್ಸಾಂಪಲ್ ಫಾರ್ ಗ್ರಾಸ್ಲ್ಯಾಂಡ್ ಈಕೋಸಿಸ್ಟಮ್. ಓಕೆ, ಸೊ ದಿಸ್ ಕ್ಯಾನ್ ಬಿ ದ ಎಕ್ಸಾಂಪಲ್ ಫಾರ್ ಗ್ರಾಸ್ಲ್ಯಾಂಡ್ ಈಕೋಸಿಸ್ಟಮ್. ವೆರಿ ಗುಡ್. ಓಕೆ, ಹಾಗಾದರೆ ಗ್ರಾಸ್ಲ್ಯಾಂಡ್ ಈಕೋಸಿಸ್ಟಮಲ್ಲಿ ಗ್ರಾಸಸ್ಗಳಲ್ಲಿ ಎನರ್ಜಿ ಜಾಸ್ತಿ ಇರುತ್ತಾ, ಅರ್ಬಿವೋರಸ್ಸಲ್ಲಿ ಎನರ್ಜಿ ಜಾಸ್ತಿ ಇರುತ್ತಾ? ಸೊ ಗ್ರಾಸಸ್ಸಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ. ಎಸ್, ಹಂಗಾಗಿ ಪಿರಮಿಡ್ ಶೇಪ್ ದೊಡ್ಡದಾಗಿದೆ. ಬಿಕಾಸ್ ನೋಡಿ, ಟ್ರಾಪಿಕಲ್ ಲೆವೆಲ್ ಒನ್ನಲ್ಲಿ ಸಿ ನಂಬರ್ ಈಸ್ ಮೋರ್, ವೆಯ್ಟ್ ಈಸ್ ಮೋರ್, ಎನರ್ಜಿ ಈಸ್ ಮೋರ್. ಬಟ್ ಮೇಲೇನಾಯಿತು? ನಂಬರ್ ಬಿಕೇಮ್ ಲೆಸ್, ವೆಯ್ಟ್ ಬಿಕೇಮ್ ಲೆಸ್, ಎನರ್ಜಿ ಬಿಕೇಮ್ ಲೆಸ್. ನಂಬರ್ ಬಿಕೇಮ್ ಲೆಸ್, ವೆಯ್ಟ್ ಬಿಕೇಮ್ ಲೆಸ್, ಎನರ್ಜಿ ಬಿಕೇಮ್ ಲೆಸ್. ಮತ್ತು ಮೇಲೇನಾಯಿತು? ನಂಬರ್ ಬಿಕೇಮ್ ಲೆಸ್, ವೆಯ್ಟ್ ಬಿಕೇಮ್ ಲೆಸ್, ಎನರ್ಜಿ ಬಿಕೇಮ್ ಲೆಸ್. ಸೊ ಯಾವ ಪಿರಮಿಡ್ ಬಂತು? ಅಪ್ರೈಟ್ ಪಿರಮಿಡ್ ಬಂತು. ಓಕೆ, ಸೊ ಎಕ್ಸಾಂಪಲ್ ಪ್ರಶ್ನೆ ಏನು ಕೇಳ್ತಾನೆ? ಸೊ ಪಿರಮಿಡ್ ಆಫ್ ಎನರ್ಜಿನಲ್ಲಿ ಅಪ್ರೈಟ್ ಪಿರಮಿಡನ್ನು ಯಾವ ಈಕೋಸಿಸ್ಟಮಲ್ಲಿ ಕಾಣ್ತೀವಿ? ಓಕೆ, ಯಾವ ಈಕೋಸಿಸ್ಟಮಲ್ಲಿ ಕಾಣ್ತೀವಿ? ಸೊ ಇಟ್ ಈಸ್ ಗ್ರಾಸ್ಲ್ಯಾಂಡ್ ಈಕೋಸಿಸ್ಟಮಲ್ಲಿ ಕಾಣ್ತೀವಿ. ಓಕೆ, ಸೊ ಗ್ರಾಸ್ಲ್ಯಾಂಡ್ ಈಕೋಸಿಸ್ಟಮಲ್ಲಿ ಕಾಣ್ತೀವಿ. ಸೊ ಇದು
ದಿಸ್ ಇಸ್ ಆಲ್ ಅಬೌಟ್ ಎಕಲಾಜಿಕಲ್ ಪಿರಮಿಡ್. ನೋಡಿ, ಇವೆಲ್ಲ ಬುಕ್ಸ್ ಓದಿದ್ರೆ ಅರ್ಥ ಆಗಲ್ಲ. ಓಕೆ, ಸೊ ಯಾಕೆಂದರೆ ಇದನ್ನು ಡಿಕೋಡ್ ಮಾಡಬೇಕು, ಸಿಂಪ್ಲಿಫೈ ಮಾಡಿದಾಗಲೇ ಅರ್ಥ ಆಗೋದು. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್ ಅಲ್ವಾ? ಓಕೆ, ಇನ್ನೊಂದಿದೆ. ಓಕೆ, ಈ ಕಾನ್ಸೆಪ್ಟ್ ಹೆಸರು 10% ಲಾ ಅಂತ. ಓಕೆ, ಈ ಕಾನ್ಸೆಪ್ಟ್ ಹೆಸರು 10% ಲಾ. ಈ ಕಾನ್ಸೆಪ್ಟ್ ಹೆಸರು 10% ಲಾ. ಆ್ಯಂಡ್ ಒನ್ ಮೋರ್ ಥಿಂಗ್, ಸರಿ ನೋಡಿ, ನಾವು ಈ ಪ್ರಿಲಿಮ್ಸ್ ಬೂಸ್ಟರ್ ಕೋರ್ಸು ಅಂದರೆ KPSC ನಡೆಸುವಂಥ ಎಲ್ಲ ಪರೀಕ್ಷೆಗಳು, ಓಕೆ, ಅಗ್ರಿಕಲ್ಚರ್ ಆಫೀಸರ್ಸ್ ಎಕ್ಸಾಮ್ಸ್ ನಡೀತಾ ಇದೆ, ಈಗ ನೋಟಿಫಿಕೇಷನ್ ಆಗಿದೆ, ಇನ್ನೂ ಎಕ್ಸಾಮ್ ಡೇಟ್ ಬಿಟ್ಟಿಲ್ಲ. ಓಕೆ, ಅಪ್ಲಿಕೇಶನ್ಸ್ ಇನ್ನೂ ಬಿಟ್ಟಿಲ್ಲ. ಅಗ್ರಿಕಲ್ಚರ್ ಆಫೀಸರ್ಸ್ ಎಕ್ಸಾಮ್ಸು, ವೆಟರ್ನರಿ ಎಕ್ಸಾಮ್ಸು, ಈಗ ಮುಂದಕ್ಕೆ 600 ಪೋಸ್ಟು PSI ನೋಟಿಫಿಕೇಷನ್ ಆಗುತ್ತೆ, PDO ಎಕ್ಸಾಮ್ ಇದೆ, STA FTA ರಿಕ್ರೂಟ್ಮೆಂಟ್ 4 ವರ್ಷದಿಂದ ನಡೆದಿಲ್ಲ, ಇವಾಗ ನಡೆಯುತ್ತೆ. ಓಕೆ, KS ಪ್ರಿಲಿಮ್ಸ್ ಎಕ್ಸಾಮ್ಸ್ ಇದೆ, ಮತ್ತು AEE ಎಕ್ಸಾಮ್ ಆಗಿದೆ, AEJE ಎಕ್ಸಾಮ್ಸ್ ಆಗಿದೆ, PC ನೋಟಿಫಿಕೇಷನ್ ಆಗುತ್ತೆ. ಇಷ್ಟೂ ಪರೀಕ್ಷೆಗಳಿಗೆ ನಾವು ಇನ್ಸ್ಟಾ KS ವತಿಯಿಂದ ವಿನಯ್ ಸರ್ ಸಾರಥ್ಯದಲ್ಲಿ ಒಂದು ಉಚಿತ ಪ್ರಿಲಿಮ್ಸ್ ಬೂಸ್ಟರ್ ಕೋರ್ಸನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಸೊ ಈ ಕೋರ್ಸ್ನ ಉದ್ದೇಶ ಅಂತಂದರೆ ರಾಜ್ಯಾದ್ಯಂತ ಬಡ ವಿದ್ಯಾರ್ಥಿಗಳು, ಸೊ ಅವ್ರು ಎಲ್ಲೆಲ್ಲಿರ್ತಾರೆ, ಈಗ ನೋಡಿ ಎಲ್ಲ ಕಡೆ ಕೋಚಿಂಗ್ ತಗೊಳ್ಳೋದು, ಬೆಂಗಳೂರಿಗೆ ಬಂದು ಉಳ್ಕೊಳ್ಳೋದೆಲ್ಲ ಭಾಳ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ಓದಲಿಕ್ಕೋಸ್ಕರ ಉಚಿತವಾದ ತರಗತಿಗಳನ್ನು ನಾವು ಇನ್ಸ್ಟಾ KS ವತಿಯಿಂದ ಕೊಡ್ತಾಯಿದ್ದೀವಿ. ಸೊ ಸದುಪಯೋಗ ಮಾಡ್ಕೊಳ್ಳಿ, ಕ್ಲಾಸಸ್ಗಳನ್ನು ಕರೆಕ್ಟಾಗಿ ಕೇಳಿ. ಪ್ರತಿ ಸಬ್ಜೆಕ್ಟಲ್ಲೂ ಕೂಡ ನಾವು ಇಂಪಾರ್ಟೆಂಟ್ ಚಾಪ್ಟರ್ಸನ್ನು ಯೂಟ್ಯೂಬಲ್ಲಿ ಪ್ರಸ್ತುತಪಡಿಸುವಂಥ ವಿಶೇಷವಾದ ಪ್ರಯತ್ನವನ್ನು ನಾವು ಇನ್ಸ್ಟಾ KS ವತಿಯಿಂದ ಮಾಡ್ತಾಯಿದ್ದೀವಿ. ಓಕೆ, ಸೊ ಇದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು, ಜುಡಿಷಿಯಸ್ ಯುಟಿಲೈಸೇಷನ್ ಅಂತ ಕರೀತೀವಿ. ಓಕೆ, ಸರಿ, 10% ಲಾ. ವಾಟ್ ಈಸ್ 10% ಲಾ? ಈಗ ನೋಡಿ, ನಾನು ಎಕ್ಸಾಂಪಲ್ ಕೊಡ್ತಿರೋದು, ಬೆಳಿಗ್ಗೆ 500 ಗ್ರಾಮ್ಸ್ ಬ್ರೇಕ್ಫಾಸ್ಟ್ ಮಾಡ್ತೀನಿ, 500 ಗ್ರಾಮ್ಸ್ ಲಂಚ್ ಮಾಡ್ತೀನಿ, 500 ಗ್ರಾಮ್ಸ್ ಡಿನ್ನರ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನಾನು ಒಂದು ದಿನಕ್ಕೆ ಎಷ್ಟು kg ಊಟ ಮಾಡಿದೆ? ನಾನು 1.5 kg ಊಟ ಮಾಡಿದೆ. ಆಯಿತಾ? ಒಂದು ದಿನಕ್ಕೆ ನಾನು 1.5 kg ಊಟ ಮಾಡಿದ್ರೆ ನಾಳೆ ಬೆಳಗ್ಗೆ ಎದ್ದು ನನ್ನ ವೆಯ್ಟು 1.5 kg ಜಾಸ್ತಿ ಆಗಿರುತ್ತಾ? ಇಲ್ಲ. ಹಾಗಾದರೆ ಎನರ್ಜಿ ಕನ್ಸ್ಯೂಮ್ ಆಗಿದ್ದು, ಎನರ್ಜಿ ಇಂಟೇಕ್ ಆಗಿದ್ದು ಎಲ್ಲೋಯ್ತು? ಓಕೆ, ನೋಡಿ, ನಾವೇನು ಎನರ್ಜಿ ಕನ್ಸ್ಯೂಮ್ ಮಾಡ್ತೀವಲ್ಲ, ಏನು ಎನರ್ಜಿ ಕನ್ಸ್ಯೂಮ್ ಮಾಡ್ತೀವಿ, ಏನು ಕ್ಯಾಲರಿ ಇಂಟೇಕ್ ಆಗಿರುತ್ತೆ, ಓಕೆ, ಅದರಲ್ಲಿ 90% ಆಫ್ ದ ಎನರ್ಜಿ ಈಸ್ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಹೀಟ್ ಡ್ಯೂ ಟು ದ ಮೆಟಬಾಲಿಕಲ್ ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ಡ್. ನಾನು ಓಡಾಡ್ತಾ ಇದ್ದೀನಿ, ಎನರ್ಜಿ ಖರ್ಚಾಗ್ತಿರುತ್ತೆ, ಮಾತಾಡ್ತಾ ಇದ್ದೀನಿ, ಎನರ್ಜಿ ಬರ್ನ್ ಆಗ್ತಿರುತ್ತೆ, ಡೈಜೆಷನ್ ನಡೀತಿರುತ್ತೆ, ರೆಸ್ಪಿರೇಷನ್ ನಡೀತಿರುತ್ತೆ, ಎಕ್ಸ್ಕ್ರೇಷನ್ ನಡೀತಿರುತ್ತೆ. ಅಂದರೆ ಮೆಟಬಾಲಿಕಲ್ ಆ್ಯಕ್ಟಿವಿಟೀಸಲ್ಲಿ ಎನರ್ಜಿ ಖರ್ಚಾಗ್ತಿರುತ್ತೆ. ನಾವೇನು ಎನರ್ಜಿ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ, ಏನು ಎನರ್ಜಿ ಕನ್ಸ್ಯೂಮ್ ಮಾಡ್ಕೊಂಡ್ವಿ, ಅದರಲ್ಲಿ ಮೆಟಬಾಲಿಕಲ್ ಆ್ಯಕ್ಟಿವಿಟೀಸ್ಗಳ ಮೂಲಕ 90% ಎನರ್ಜಿ ಹೀಟ್ ಫಾರ್ಮಲ್ಲಿ ಲಾಸ್ ಆಗುತ್ತೆ. ಕೊನೆಗೆ ಉಳ್ಕೊಳ್ಳೋದು ಬರೀ 10% ಮಾತ್ರ. ದಿಸ್ ಈಸ್ ಕಾಲ್ಡ್ ಅಸ್ 10% ಲಾ. ಆಯಿತಾ? ಇಲ್ಲಿ ನೋಡಿ, ಈ ಡಯಾಗ್ರಾಮ್ ನೋಡಿದ್ರೆ ಕ್ಲೀನಾಗಿ ನಿಮ್ಗೆ ಅರ್ಥ ಆಗುತ್ತೆ. ಇಫ್ ಯು ಅಬ್ಸರ್ವ್ ದಿಸ್ ಡಯಾಗ್ರಾಮ್, ಓಕೆ, when the energy is transferred from one tropical level to another tropical level, when the energy is transferred from one tropical level to another tropical level, 90% of the energy is lost in the form of heat due to the metabolical activities performed. The left out energy is 10%. This is called as 10% law. This is called as 10% law. ಒಂದು ಟ್ರಾಪಿಕ್ ಮಟ್ಟದಿಂದ ನೋಡಿಲಿ, ಒಂದು ಟ್ರಾಪಿಕ್ ಮಟ್ಟದಿಂದ ಮತ್ತೊಂದು ಟ್ರಾಪಿಕ್ ಮಟ್ಟಕ್ಕೆ ಶಕ್ತಿಯು ವರ್ಗಾವಣೆಗೊಂಡಾಗ ಅದರಲ್ಲಿ 90% ಶಕ್ತಿಯು ಚಟುವಟಿಕೆಗಳ ಮೂಲಕ ಶಾಖದ ಸ್ವರೂಪದಲ್ಲಿ ನಷ್ಟ ಆಗುತ್ತೆ. ಕೊನೆಗೆ ಉಳ್ಕೊಳ್ಳೋದು 10%. ಇದನ್ನು ನಾವು ಸಾಮಾನ್ಯವಾಗಿ 10% ಲಾ ಅಂತ ಕರಿತೀವಿ. ನೋಡಿ, ಇಲ್ಲಿ 2,70,000 ಜೌಲ್ಸ್ ಇತ್ತು. 2,70,000 ಜೌಲ್ಸ್ ಇತ್ತು. ಎಷ್ಟು ಉಳ್ಕೊಳ್ತು? 27,000 ಜೌಲ್ಸ್ ಉಳ್ಕೊಳ್ತು. ಅಲ್ಲಿಂದ ಮತ್ತೆಷ್ಟು ಉಳ್ಕೊಳ್ತು? 2,700 ಜೌಲ್ಸ್ ಉಳ್ಕೊಳ್ತು. ಆಮೇಲೆ ಎಷ್ಟು ಉಳ್ಕೊಳ್ತು? 270 ಜೌಲ್ಸ್ ಉಳ್ಕೊಳ್ತು. ದಿಸ್ ಇಸ್ ಎಕ್ಸಾಂಪಲ್ ಫಾರ್ 10%. ಸೊ ದಿಸ್ ಇಸ್ ಆಲ್ ಅಬೌಟ್ ಎಕಲಾಜಿಕಲ್ ಪಿರಮಿಡ್. ನೆಕ್ಸ್ಟು ಎಕಲಾಜಿಕಲ್ ಸಕ್ಸೆಷನ್ ತಗೊಳ್ಳಿ. ಎಕಲಾಜಿಕಲ್ ಸಕ್ಸೆಷನ್, ಪರಿಸರ ಅನುಕ್ರಮಣ ಅಂತ ಕರಿತೀವಿ. ಪರಿಸರ ಅನುಕ್ರಮಣ. ಈ ಒಂದು ಪ್ರಶ್ನೆ ಕೇಳಬೇಕು, ಎನ್ವಿರಾನ್ಮೆಂಟು ಒಂದೇ ಬಾರಿ ಫಾರ್ಮೇಷನ್ ಆಯಿತಾ ಅಥವಾ ವಿಕಸನಗೊಳ್ತಾ? ಸೊ ಎನ್ವಿರಾನ್ಮೆಂಟ್ ಇಸ್ ಅ ಪ್ರಾಡಕ್ಟ್ ಆಫ್ ಎವಲ್ಯೂಷನ್.
ಓಕೆ, ಒಂದೇ ಬಾರಿ ರಚನೆ ಆಗಿದ್ದಲ್ಲ, ಅದು ವಿಕಸನಗೊಂಡಿತ್ತು. ಪರಿಸರ ವಿಕಸನದ ಉತ್ಪನ್ನ. ಎನ್ವಿರಾನ್ಮೆಂಟ್ ಇಸ್ ಅ ಪ್ರೊಡಕ್ಟ್ ಆಫ್ ಎವಲ್ಯೂಷನ್ ಅಲ್ವಾ? ಓಕೆ, ಅದರಲ್ಲಿ ನೋಡಿ ಈಗ ಪ್ಲ್ಯಾಂಟ್ ಎವಲ್ಯೂಷನ್ ಬಗ್ಗೆ ನೋಡ್ತಾ ಇದೆ. ಓಕೆ, ಇಲ್ಲೊಂದು ಪ್ಲ್ಯಾಂಟ್ ಎವಲ್ಯೂಷನ್ ಒಂದು ಫೋಟೋ ಕಾಣಿಸ್ತಾ ಇದೆ ನಿಮಗೆ, ಆಯಿತಾ? ಈ ಪ್ಲ್ಯಾಂಟ್ ಎವಲ್ಯೂಷನ್ ಆಗೋದಕ್ಕೆ ಕಡಿಮೆ ಟೈಮ್ ತಗೊಂಡಿದ್ಯಾ, ಜಾಸ್ತಿ ಟೈಮ್ ತಗೊಂಡಿದ್ಯಾ? ಆಬ್ವಿಯಸ್ಲಿ ಜಾಸ್ತಿ ಟೈಮ್ ತಗೊಂಡಿದೆ, ವಿಪರೀತ ಟೈಮ್ ತಗೊಂಡಿದೆ. ಇನ್ಫ್ಯಾಕ್ಟ್ ಮಿಲಿಯನ್ಸ್ ಆಫ್ ಇಯರ್ಸ್ ತಗೊಂಡಿದೆ ಅಲ್ವಾ? ಒಂದು ಎವಲ್ಯೂಷನ್ ಆಗೋದಕ್ಕೆ ಅಂತ ನೋಡಿ, ಪ್ಲ್ಯಾಂಟ್ ಎವಲ್ಯೂಷನ್ ಕಾಣಿಸ್ತಾ ಇದೆ ನಿಮಗೆ, ಸಸ್ಯಗಳ ವಿಕಸನದ ಚಿತ್ರ ಕಾಣಿಸ್ತಾ ಇದೆ. ಈ ವಿಕಸನ ಆಗೋದಕ್ಕೆ ಮಿಲಿಯನ್ಸ್ ಆಫ್ ಇಯರ್ಸ್ ತಗೊಂಡಿದೆ ಒಂದು. ಎರಡನೇದು, ಎವಲ್ಯೂಷನ್ ಆಗಬೇಕಾದ್ರೆ ಹಂತಂತವಾಗಿದೆಯಾ ಅಥವಾ ರ್ಯಾಂಡಮ್ ಆಗಿದೆಯಾ? ಆಬ್ವಿಯಸ್ಲಿ ಹಂತಂತವಾಗಿದೆ ಅಲ್ವಾ? ಓಕೆ, ಈಗ ಪ್ರಶ್ನೆ ನಾನು ಒಂದು ಡೆಫಿನೇಷನ್ ಪ್ರೊಡ್ಯೂಸ್ ಮಾಡ್ತೇನೆ. ದ ಎವಲ್ಯೂಷನ್ ಆಫ್ ಎನ್ವಿರಾನ್ಮೆಂಟ್, ದ ಎವಲ್ಯೂಷನ್ ಆಫ್ ಎನ್ವಿರಾನ್ಮೆಂಟ್ ಅಕ್ರಾಸ್ ಡಿಫರೆಂಟ್ ಟೈಮ್ ಝೋನ್ಸ್ ಥ್ರೂ ಸಕ್ಸೆಸಿವ್ ಚೇಂಜಸ್ ಈಸ್ ಕಾಲ್ಡ್ ಎಸ್ ಎಕಲಾಜಿಕಲ್ ಸಕ್ಸೆಷನ್. ಭಿನ್ನ ಭಿನ್ನ ಕಾಲಘಟ್ಟಗಳಲ್ಲಿ ಹಂತ ಹಂತವಾಗಿ ಕಂಡುಬರುವ ಪರಿಸರದ ವಿಕಸನವನ್ನು ಪರಿಸರ ಅನುಕ್ರಮಣ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾನು ಈ ಎವಲ್ಯೂಷನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಡೆಫಿನೇಷನ್ ಇನ್ನೂ ಕೂಡ ಕ್ಲಿಯರ್ ಆಗುತ್ತೆ. ಓಕೆ, ಅಬ್ಸರ್ವ್ ಇಯರ್. ಓಕೆ, ಸೊ ಇಲ್ಲಿ ವಾಲ್ಕ್ಯಾನಿಕ್ ಆ್ಯಕ್ಟಿವಿಟಿ ಆಗಿಬಿಟ್ಟು ರಾಕ್ ಫಾರ್ಮೇಷನ್ ಆಗಿದೆ. ವಾಲ್ಕ್ಯಾನಿಕ್ ಆ್ಯಕ್ಟಿವಿಟಿಯಾಗಿ ರಾಕ್ ಫಾರ್ಮೇಷನ್ ಆಗಿದೆ ಅಲ್ವಾ? ಎಸ್, ಅಬ್ಸರ್ವ್ ಇಯರ್. ಓಕೆ, ವಾಲ್ಕ್ಯಾನಿಕ್ ಆ್ಯಕ್ಟಿವಿಟಿ ಆಗಿಬಿಟ್ಟು ರಾಕ್ಸ್ ಫಾರ್ಮೇಷನ್ ಆಗಿದೆ. ಓಕೆ, ರಾಕ್ಸ್ ವೆದರಿಂಗ್ ಆದಾಗ, ಓಕೆ, ರಾಕ್ಸ್ ವೆದರಿಂಗ್ ಆದಾಗ ಸಾಯಿಲ್ ಬರುತ್ತೆ. ಅಂದರೆ ರಾಕ್ ಸರ್ಫೇಸ್ ಮೇಲೆ ಸಾಯಿಲ್ ಇರುತ್ತೆ, ಬಿಕಾಸ್ ವೆದರಿಂಗ್ ಆಗ್ತಿರುತ್ತೆ. ಸಾಯಿಲ್ ಒಳಗಡೆ ಸೆಡಿಮೆಂಟ್ಸ್ ಇರುತ್ತೆ, ಸೆಡಿಮೆಂಟ್ಸ್ ಒಳಗಡೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಆಯಿತಾ? ಕಲ್ಲಿನ ಮೇಲೆ ಮಣ್ಣಿರುತ್ತೆ, ಮಣ್ಣಿನ ಮೇಲೆ ಮಣ್ಣಿನ ಕಣಗಳಿರುತ್ತೆ, ಮಣ್ಣಿನ ಕಣಗಳ ಒಳಗಡೆ ಪೌಷ್ಟಿಕಾಂಶಗಳಿರ್ತವೆ. ಯಾವಾಗ ಈ ನ್ಯೂಟ್ರಿಯೆಂಟ್ಸು ಸನ್ಲೈಟ್ ಮತ್ತು ವಾಟರ್ಗೆ ಎಕ್ಸ್ಪೋಸ್ ಆಗುತ್ತೋ, ಯಾವಾಗ ಸನ್ಲೈಟ್ ಕೇಳಿಸ್ಕೋಬೇಕು, ರಾಕ್ಸು ವೆದರಿಂಗ್ ಆಗ್ತಾ ಇದೆ. ವೆದರಿಂಗ್ ಆದಾಗ ರಾಕ್ ಸರ್ಫೇಸ್ ಮೇಲೆ ಸಾಯಿಲ್ ಇದೆ, ಸಾಯಿಲ್ ಒಳಗಡೆ ಸೆಡಿಮೆಂಟ್ಸ್ ಇದೆ. ಸೆಡಿಮೆಂಟ್ಸ್ ಅಂದರೆ ಮಣ್ಣಿನ ಕಣಗಳು ಅಂತ. ಸೆಡಿಮೆಂಟ್ಸ್ ಒಳಗಡೆ ನ್ಯೂಟ್ರಿಯೆಂಟ್ಸ್ ಇದೆ. ಯಾವಾಗ ಈ ನ್ಯೂಟ್ರಿಯೆಂಟ್ಸು ಸನ್ಲೈಟ್ ಮತ್ತು ವಾಟರ್ಗೆ ಎಕ್ಸ್ಪೋಸ್ ಆಗುತ್ತೋ, ಯಾವಾಗ ಪೌಷ್ಟಿಕಾಂಶಗಳು ಸೂರ್ಯನ ಬೆಳಕು ಮತ್ತು ನೀರಿನ ಸಮ್ಮಿಲನ ಆಗುತ್ತೋ, ಅಲ್ಲಿ ಪ್ರಪಂಚದ ಮೊಟ್ಟ ಮೊದಲ ಜೀವಿ ಸೃಷ್ಟಿಯಾಗುತ್ತೆ. ಓಕೆ, ಅಲ್ಲೇ ಕಲ್ಲಿನ ಬಂಡೆ ಮೇಲೇ ಪಾಚಿ ಬೆಳ್ಕೊಂಬಿಡ್ತವೆ. ಈ ಪಾಚಿ ಅಂದರೆ ಇಂಗ್ಲೀಷಲ್ಲಿ ಆಲ್ಗೆ ಅಂತ ಕರಿತೀವಿ. ಯಾವ ಥರ ಪಾಚಿ ಅಂತಂದರೆ ಲೈಕನ್ಸ್ ಅಂತ ಕರಿತೀವಿ. ಲೈಕನ್ಸ್ ಕನ್ನಡದಲ್ಲಿ ಕಲ್ಲು ಹೂವುಗಳು. ಓಕೆ, ಸೊ ಕಲ್ಲು ಹೂವುಗಳು ಅಂತ. ಸೊ ನಾವು ಈ ಪ್ಲ್ಯಾಂಟ್ ಎವಲ್ಯೂಷನಲ್ಲಿ ಲೈಕೆನ್ಸ್ ಆರ್ ದ ಫಸ್ಟ್ ಸ್ಪೀಶೀಸ್ ಟು ಅರೈವ್ ಅಂತ ಹೇಳ್ತೀವಿ. ಓಕೆ, ಸಸ್ಯಗಳ ವಿಕಸನದಲ್ಲಿ ಪ್ರಾಥಮಿಕವಾಗಿ ಕಂಡುಬಂದಂಥ ಜೀವಿ ಯಾವುದು? ಪಾಚಿ. ಸಸ್ಯಗಳ ವಿಕಸನದಲ್ಲಿ ಪ್ರಾಥಮಿಕವಾಗಿ ಕಂಡುಬಂದಂಥ ಜೀವಿ ಯಾವುದು? ಪಾಚಿ, ಆಲ್ಗೆ. ಸೊ ಓಕೆ ನೋಡಿ, ಲೈಕನ್ಸ್ ಬೆಳ್ಕೊಂಡಿದೆ, ಪಾಚಿ ಬೆಳ್ಕೊಂಡಿದೆ. ಓಕೆ, ಮತ್ತು ಪಾಚಿನಲ್ಲೂ ಕೂಡ ಸಾವಿರಾರು ಥರ ಪಾಚಿ ಇದ್ದಾವೆ. ನಾನು ಮಾತಾಡ್ತಿರೋದು ಯಾವುದು? ಲೈಕೆನ್ಸ್ ಬಗ್ಗೆ, ಕಲ್ಲು ಹೂವುಗಳ ಬಗ್ಗೆ. ಸಸ್ಯಗಳ ವಿಕಸನದಲ್ಲಿ ಪ್ರಾಥಮಿಕವಾಗಿ ಕಂಡುಬಂದ ಸಸ್ಯ ಪ್ರಭೇದ ಆಲ್ಗೆ, ದಟ್ ಮೀನ್ಸ್ ಲೈಕೆನ್ಸ್. ಆಯಿತಾ? ಮತ್ತು ಈ ಲೈಕನ್ಸ್ ಬಗ್ಗೆ ಭಾಳ ವಿಶೇಷವಾದಂಥ ಒಂದು ಸಂಗತಿ ಇದೆ. ಎಲ್ಲಿ ಪೊಲ್ಯೂಷನ್ ಇರುತ್ತೋ, ಓಕೆ, ಎಲ್ಲಿ ಮಾಲಿನ್ಯ ಇರುತ್ತೋ ಅಲ್ಲಿ ಪಾಚಿ ಬೆಳೆಯಲ್ಲ, ಲೈಕೆನ್ಸ್ ಬೆಳೆಯಲ್ಲ. ಓಕೆ, ಅಂದರೆ ಎಲ್ಲಿ ಪೊಲ್ಯೂಷನ್ ಇರುತ್ತೋ ಇಲ್ಲ ಪಾಚಿ ಬೆಳೀತಾ ಇಲ್ಲ. ಅಂದರೆ ಈ ಪಾಚಿ ಪರಿಸರದ ಆರೋಗ್ಯವನ್ನು ತಿಳಿಸ್ತಾ ಇದೆಯಾ? ಹಾಗಾದರೆ ಪರಿಸರದ ಆರೋಗ್ಯವನ್ನು ತಿಳಿಸುವಂಥ ಜೀವಿಗಳನ್ನು ಜೈವಿಕ ಸೂಚಕಗಳು ಅಂತ ಕರಿತೀವಿ. ಜೈವಿಕ ಸೂಚಕಗಳು. ಓಕೆ, ಇಂಗ್ಲೀಷಲ್ಲಿ ದ ಆರ್ಗ್ಯಾನಿಸಮ್ಸ್ ವಿಚ್ ಇಂಡಿಕೇಟ್ ದ ಹೆಲ್ತ್ ಆಫ್ ಎನ್ವಿರಾನ್ಮೆಂಟ್ ಆರ್ ಕಾಲ್ಡ್ ಅಸ್ ಬಯೋ ಇಂಡಿಕೇಟರ್ಸ್ ಅಥವಾ ಇಂಡಿಕೇಟರ್ ಸ್ಪೀಶೀಸ್ ಅಂತ ಕೂಡ ಕರಿತೀವಿ. ದ ಆರ್ಗ್ಯಾನಿಸಮ್ಸ್ ವಿಚ್ ಇಂಡಿಕೇಟ್ ದ ಹೆಲ್ತ್ ಆಫ್ ಎನ್ವಿರಾನ್ಮೆಂಟ್ ಆರ್ ಕಾಲ್ಡ್ ಅಸ್ ಬಯೋ ಇಂಡಿಕೇಟರ್ಸ್. ಆಯಿತು, ಪಾಚಿಯಿಂದ ಏನು ಬಂತು? ಫಸ್ಟು ಕಲ್ಲಿಂದ ಪಾಚಿ ಬಂತು, ಪಾಚಿಯಿಂದ ವೀಡ್ಸ್ ಬಂತು, ಕಳೆಗಳು, ಸಣ್ಣ ಸಣ್ಣ ಕಳೆಗಳು ಬಂತು. ಆಮೇಲೆ ಏನು ಬಂತು? ಗ್ರಾಸಸ್ ಬಂತು, ಹುಲ್ಲು ಬಂತು. ಆಮೇಲೆ ಹರ್ಬ್ಸ್ ಬಂತು, ಚಿಕ್ಕ ಗಾತ್ರದ ಸಸ್ಯಗಳು. ಆಮೇಲೆ ಸ್ಟ್ರಬ್ಸ್ ಬಂತು, ಮಧ್ಯಮ ಗಾತ್ರದ ಸಸ್ಯಗಳು.
ಮತ್ತು ಮೀಡಿಯಮ್ ಸೈಜ್ ಟ್ರೀಸ್ ಬಂತು, ಮಧ್ಯಮ ಗಾತ್ರದ ಮರಗಳು, ಕೊನೆಗೆ ಒಂದು ದೊಡ್ಡ ಆಲದ ಮರ ಬಂತು. ದಿಸ್ ಇಸ್ ಹೌ ದ ಎವಲ್ಯೂಷನ್ ಟುಕ್ ಪ್ಲೇಸ್. ಆಯಿತಾ? ಹಾಗಾದರೆ ನನ್ನ ಪ್ರಶ್ನೆ, ಈ ಎವಲ್ಯೂಷನ್ ನಡೆಯೋದಕ್ಕೆ ಕಡಿಮೆ ಟೈಮ್ ತಗೊಂಡಿದ್ಯಾ, ಜಾಸ್ತಿ ಟೈಮ್ ತೊಗೊಂಡಿದ್ಯೋ? ಸಿಕ್ಕಾಪಟ್ಟೆ ಟೈಮ್ ತಗೊಂಡಿದ್ದೆ. ಒಂದು. ಎರಡನೇದು, ಎವಲ್ಯೂಷನ್ ನಡಿಬೇಕಾದ್ರೆ ಒಂದು ಟೈಮ್ ಸಿಕ್ಕಾಪಟ್ಟೆ ತಗೊಂಡಿದೆ. ಎರಡನೇದು, ಎವಲ್ಯೂಷನ್ ನಡಿಬೇಕಾದ್ರೆ ಸಕ್ಸೆಸಿವ್ ಚೇಂಜಸ್ ಆಗಿದೆಯೋ ಅಥವಾ ರ್ಯಾಂಡಮ್ ಚೇಂಜಸ್ ಆಗಿದೆಯೋ? ಸಕ್ಸೆಸಿವ್ ಚೇಂಜಸ್ ಆಗಿದೆ, ಹಂತವಾಗಿ ಬದಲಾವಣೆ. ಆಯಿತಾ? ಹಾಗಾದರೆ ಈಗ ಐ ಡಿಫೈನ್ ವಾಟ್ ಈಸ್ ಎಕಲಾಜಿಕಲ್ ಸಕ್ಸೆಷನ್. ದ ಎವಲ್ಯೂಷನ್ ಆಫ್ ಎನ್ವಿರಾನ್ಮೆಂಟ್ across different time zones through successive changes is called as ecological succession. ಭಿನ್ನ ಭಿನ್ನ ಕಾಲಘಟ್ಟಗಳಲ್ಲಿ ಹಂತವಾಗಿ ಕಂಡುಬರುವ ಪರಿಸರದ ವಿಕಸನವನ್ನು ಪರಿಸರೀಯ ಅನುಕ್ರಮಣ ಅಂತ ಕರಿತೀವಿ. ಆಯಿತಾ? ಸರಿ, ಈಗ ಈ ಕೇಸಲ್ಲಿ ಓಕೆ ಇಡೀ ಎವಲ್ಯೂಷನ್ನಲ್ಲಿ ಕೇಳಿಸ್ಕೋಬೇಕಿಲ್ಲ. ಇಡೀ ಎವಲ್ಯೂಷನ್ನಲ್ಲಿ ಲಿಸನ್. ಓಕೆ, ಇಡೀ ಎವಲ್ಯೂಷನಲ್ಲಿ ಯಾವ ಸ್ಪೀಶೀಸು ಫಾರ್ ದ ಫಸ್ಟ್ ಟೈಮ್ ಕಾಣಿಸ್ಕೊಳ್ಳುತ್ತೋ, ಓಕೆ, ಎವಲ್ಯೂಷನಲ್ಲಿ ಯಾವ ಸ್ಪೀಶೀಸು ಫಾರ್ ದ ಫಸ್ಟ್ ಟೈಮ್ ಕಾಣಿಸ್ಕೊಳ್ಳುತ್ತೋ ಆ ಸ್ಪೀಶೀಸನ್ನು ಪಯನೀರ್ ಸ್ಪೀಶೀಸ್ ಅಂತ ಕರಿತೀವಿ, ಪಯನೀರ್ ಪ್ರಭೇದಗಳು. ಓಕೆ, ಈ ಕೇಸಲ್ಲಿ ಇಟ್ ಈಸ್ ಲೈಕನ್ಸ್. ಓಕೆ, ಲೈಕನ್ಸ್ ಆರ್ ದ ಪಯನೀರ್ ಸ್ಪೀಶೀಸ್. ಓಕೆ, ಪರಿಸರದ ವಿಕಸನದಲ್ಲಿ ಪ್ರಾಥಮಿಕವಾಗಿ ಕಂಡುಬರುವ ಪ್ರಭೇದಗಳನ್ನು ನಾವೇನು ಕರಿತೀವಿ? ಪಯನೀರ್ ಪ್ರಭೇದಗಳು ಅಂತ ಕರಿತೀವಿ. Okay, the species that are first to arrive in the process of evolution, are called as pioneer species. ಆಯಿತು, ಎವಲ್ಯೂಷನ್ ನಡೆದು ಲಾಸ್ಟಿಗೆ ಒಂದು ದೊಡ್ಡ ಆಲದ ಮರ ಬಂತು. ಈ ಪ್ರಶ್ನೆ, ದೊಡ್ಡ ಆಲದ ಮರಕ್ಕಿಂತ ದೊಡ್ಡ ಮರ ಯಾಕೆ ಬರಲಿಲ್ಲ? ಒಂದು ಪಾಚಿಯಿಂದ ಎವಲ್ಯೂಷನ್ ಆಗಿ ಲಾಸ್ಟಿಗೆ ಒಂದು ದೊಡ್ಡ ಆಲದ ಮರ ಬಂತು. ಹಾಗಾದರೆ ಆಲದ ಮರಕ್ಕಿಂತ ದೊಡ್ಡ ಮರ ಯಾಕೆ ಬರಲಿಲ್ಲ ಅಂತಂದರೆ, ಆಲದ ಮರಕ್ಕಿಂತ ದೊಡ್ಡ ಮರ ಬಂದರೆ ಅದನ್ನು ಸಸ್ಟೈನ್ ಮಾಡುವಂಥ ಎಬಿಲಿಟಿ ನೇಚರ್ಗಿರಲ್ಲ, ಅದನ್ನು ಸಾಕುವಂಥ ಸಾಮರ್ಥ್ಯ ಭೂಮಿಗಿರಲ್ಲ. ಅವಾಗೇನಾಗುತ್ತೆ, ಎವಲ್ಯೂಷನ್ನು ತನ್ನ ಈಕ್ವಿಲಿಬ್ರಿಯಮನ್ನು ಅಟೈನ್ ಮಾಡ್ಕೊಂಡ್ಬಿಡುತ್ತೆ. ಪರಿಸರ ತನ್ನ ಸಮತೋಲನವನ್ನು ಕಾಪಾಡ್ಕೊಂಡ್ಬಿಡುತ್ತೆ. ಪರಿಸರ ತನ್ನ ಸಮತೋಲನವನ್ನು ಕಾಯ್ದುಕೊಂಡಾಗ ಕೊನೆಯ ಹಂತದಲ್ಲಿ ಕಂಡುಬರುವಂಥ ಪ್ರಭೇದಗಳನ್ನು ನಾವೇನು ಕರಿತೀವಿ? ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಕರಿತೀವಿ. ಓಕೆ, ಸೊ ಪರಿಸರ ಸಮತೋಲನವನ್ನು ಕಾಯ್ದುಕೊಂಡಾಗ ಕೊನೆಯ ಹಂತದಲ್ಲಿ ಕಂಡುಬರುವಂಥ ಪ್ರಭೇದಗಳನ್ನು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಕರಿತೀವಿ. ಮತ್ತು ಈ ಇಡೀ ಎವಲ್ಯೂಷನ್ ಹಿಡಿದಿರುವಂಥ ಜಾಗವನ್ನು, ಅಂದರೆ ಪರಿಸರದ ವಿಕಸನ ನಡೆದಿರುವಂಥ ನಿರ್ದಿಷ್ಟ ಭೌಗೋಳಿಕ ಪ್ರದೇಶವನ್ನು ನಾವು ಸೆರೆ ಅಂತ ಕರಿತೀವಿ. A particular geographical area where evolution has taken place is called as ಸೆರೆ. ಓಕೆ, ಸರಿ, ಸೆರೆ ಅಂದರೆ ಏನು ಗೊತ್ತಾಯಿತು? ಅಂದರೆ ಎವಲ್ಯೂಷನ್ ನಡೆದಿರುವಂಥ ನಿರ್ದಿಷ್ಟ ಜಾಗ್ರಫಿಕಲ್ ಏರಿಯಾವನ್ನು ಸೆರೆ ಅಂತ ಕರಿತೀವಿ. ಎವಲ್ಯೂಷನಲ್ಲಿ ದ ಸ್ಪೀಶೀಸ್ ವಿಚ್ ಆರ್ ಫಸ್ಟ್ ಟು ಅರೈವ್ ಆರ್ ಕಾಲ್ಡ್ as pioneer species. When nature attains its equilibrium in the process of evolution, the species which are last to arrive are called as ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಎಕಲಾಜಿಕಲ್ ಸಕ್ಸೆಷನ್. ಈ ಎಕಲಾಜಿಕಲ್ ಸಕ್ಸೆಷನಲ್ಲಿ ಎರಡು ಥರ ಇದ್ದಾವೆ. ಒಂದು ಪ್ರೈಮರಿ ಸಕ್ಸೆಷನ್, ಒಂದು ಸೆಕೆಂಡರಿ ಸಕ್ಸೆಷನ್. ನೋಡಿ, ಫುಲ್ ಜಾಗ ಖಾಲಿ ಇರುತ್ತೆ. ಓಕೆ, ಫುಲ್ ಜಾಗ ಖಾಲಿ ಇರುತ್ತೆ. ಎವಲ್ಯೂಷನ್ನು ಫಾರ್ ದ ಫಸ್ಟ್ ಟೈಮ್ ಶುರು ಆಗ್ತಾ ಇದೆ, ಮುಂಚೆ ನಡೆದಿಲ್ಲ. ಅಲ್ಲಿ ಫುಲ್ ಜಾಗ ಖಾಲಿ ಇತ್ತು, ಎವಲ್ಯೂಷನ್ ಫಾರ್ ದ ಫಸ್ಟ್ ಟೈಮ್ ಶುರು ಆಗ್ತಿದೆ. ಇಟ್ ಈಸ್ ಕಾಲ್ಡ್ ಅಸ್ ಪ್ರೈಮರಿ ಸಕ್ಸೆಷನ್. ಓಕೆ ಸರ್, ಶುರು ಆಗಿತ್ತು ಸರ್, ಬಟ್ ಮಧ್ಯದಲ್ಲಿ ಪ್ರಕೃತಿ ವಿಕೋಪಗಳಿಂದ ನಿಂತೋಯ್ತು ಸರ್, ನಿಂತೋಗಿ ಮತ್ತೆ ರೀಸ್ಟಾರ್ಟ್ ಆಯಿತು ಅಂತಂದರೆ ಇಟ್ ಈಸ್ ಸೆಕೆಂಡರಿ ಸಕ್ಸೆಷನ್. ಪ್ರಾಥಮಿಕ ಅನುಕ್ರಮಣ ಮತ್ತು ದ್ವಿತೀಯ ಅನುಕ್ರಮಣ ಅಂತ ಕರಿತೀವಿ. ಈ ಪ್ರೈಮರಿ ಸಕ್ಸೆಷನಲ್ಲಿ ಎರಡು ಥರ ಇರ್ತವೆ. ಒಂದು ಕ್ಸೆರಾರ್ಚ್ ಅಂತ, ಇನ್ನೊಂದು ಹೈಡ್ರಾರ್ಚ್ ಅಂತ. ಒಂದು ಹೈಡ್ರಾರ್ಚ್ ಅಂತ. ಎವಲ್ಯೂಷನ್ನು ಟೆರೆಸ್ಟ್ರಿಯಲ್ ಈಕೋಸಿಸ್ಟಮಲ್ಲಿ ಶುರು ಆದರೆ ಕ್ಸೆರಾರ್ಚ್, ಅಕ್ವಾಟಿಕ್ ಈಕೋಸಿಸ್ಟಮಲ್ಲಿ ಶುರು ಆದರೆ ಹೈಡ್ರಾರ್ಚ್. ಪರಿಸರೀಯ ಅನುಕ್ರಮಣ ಭೂಪರಿಸರ ವ್ಯವಸ್ಥೆ ಮೇಲೆ ಶುರು ಆಯಿತು ಅಂದರೆ ಕ್ಸೆರಾರ್ಚು, ಜಲಪರಿಸರ ವ್ಯವಸ್ಥೆಯಲ್ಲಿ ಶುರು ಆಯಿತು ಅಂದರೆ ಹೈಡ್ರಾರ್ಚ್.
Okay, so this is all about ecological succession. This is all about ecological succession. ಓಕೆ, ಈಗ ಲಾಸ್ಟ್ ಟಾಪಿಕ್ ಈ ಚಾಪ್ಟರ್ ಲಾಸ್ಟ್ ಟಾಪಿಕ್ಕು ಎಕಲಾಜಿಕಲ್ ಇಂಟರಾಕ್ಷನ್ಸ್ ಅಂತ, ಪರಿಸರೀಯ ಸಂವಹನಗಳು. ಓಕೆ, ಪರಿಸರೀಯ ಸಂವಹನಗಳು ಕೇಳಿಸ್ಕೊಳ್ಳಿ. ಈಗ ನಾನು ಈ ಚಾಪ್ಟರ್ನ ಪ್ರಾರಂಭದಲ್ಲಿ ಹೇಳಿದೆ, ಎನ್ವಿರಾನ್ಮೆಂಟಲ್ಲಿ ಎರಡು ಥರ ಇಂಟ್ರಾಕ್ಷನ್ಸ್ ಇದ್ದಾವೆ. ಒಂದು ಬಯೋಟಿಕ್ ಇಂಟ್ರಾಕ್ಷನ್ಸ್, ಒನ್ ಈಸ್ ಎಬಯೋಟಿಕ್ ಇಂಟ್ರಾಕ್ಷನ್. ಕಳೆದ ಕ್ಲಾಸಲ್ಲಿ ಹೇಳಿದೆ. ಓಕೆ, ಸೊ ಜೀವಿಗಳ ನಡುವೆ ಕಂಡುಬರುವ ಪರಸ್ಪರ ಸಂವಹನ, ಜೀವಿ ಮತ್ತು ಭೌತಿಕ ಪರಿಸರದ ನಡುವೆ ಕಂಡುಬರುವ ಪರಸ್ಪರ ಸಂವಹನ. ಬಯೋಟಿಕ್ ಇಂಟ್ರಾಕ್ಷನ್ನು, ಎಬಯೋಟಿಕ್ ಇಂಟ್ರಾಕ್ಷನ್. ಓಕೆ, ಸೊ ಬಯೋಟಿಕ್ ಇಂಟ್ರಾಕ್ಷನ್ ಯಾಕೆ ನಡೆಯುತ್ತೆ? ಬಿಕಾಸ್ ಫಾರ್ ಫುಡ್, ಆಹಾರಕ್ಕೋಸ್ಕರ ನಡೆಯುತ್ತೆ ಹೇಳಿದ್ದೀನಿ. ಓಕೆ, ಎಬಯೋಟಿಕ್ ಇಂಟ್ರಾಕ್ಷನ್ ಯಾಕೆ ನಡೆಯುತ್ತೆ? ಯಾಕೆಂದರೆ ಹ್ಯಾಬಿಟ್ಯಾಟ್, ಆವಾಸ ಸ್ಥಾನಕ್ಕೋಸ್ಕರ ನಡೆಯುತ್ತೆ, ಟೆಂಪರೇಚರ್ಗೋಸ್ಕರ ನಡೆಯುತ್ತೆ, ವಾಟರ್ಗೋಸ್ಕರ ನಡೆಯುತ್ತೆ, ಸನ್ಲೈಟ್ಗೋಸ್ಕರ ನಡೆಯುತ್ತೆ ಅಲ್ವಾ? ಸೊ ದೇರ್ ಆರ್ 2 ಟೈಪ್ಸ್ ಆಫ್ ಇಂಟ್ರಾಕ್ಷನ್. ನಾನು ಇವತ್ತು ಮಾತಾಡೋಕೆ ಹೊರಟಿರೋದು ಬಯೋಟಿಕ್ ಇಂಟ್ರಾಕ್ಷನ್ಸ್ ಬಗ್ಗೆ, ನಾಟ್ ಅಬೌಟ್ ಎಬಯೋಟಿಕ್ ಇಂಟ್ರಾಕ್ಷನ್. ನಾನು ಮಾತಾಡೋಕೆ ಹೊರಟಿರೋದು ಬಯೋಟಿಕ್ ಇಂಟ್ರಾಕ್ಷನ್ ಬಗ್ಗೆ. ಈ ಬಯೋಟಿಕ್ ಇಂಟ್ರಾಕ್ಷನಲ್ಲಿ ಮತ್ತೆ 2 ಥರ ಇದ್ದಾವೆ. ಒಂದು ಪಾಸಿಟಿವ್ ಇಂಟ್ರಾಕ್ಷನ್, ಒನ್ ಇಸ್ ನೆಗೆಟಿವ್ ಇಂಟ್ರಾಕ್ಷನ್. ಜೀವಿಗಳ ನಡುವೆ ಕಂಡುಬರುವ ಪರಸ್ಪರ ಸಂವಹನಗಳಲ್ಲಿ, ಎರಡು ವಿಧ. ಒಂದು ಸಕಾರಾತ್ಮಕ ಸಂವಹನಗಳು, ನಕಾರಾತ್ಮಕ ಸಂವಹನಗಳು. ಈಗ ವಾಟ್ ಈಸ್ ಪಾಸಿಟಿವ್ ಇಂಟ್ರಾಕ್ಷನ್, ವಾಟ್ ಈಸ್ ನೆಗೆಟಿವ್ ಇಂಟ್ರಾಕ್ಷನ್ ನೋಡಿ, ಇವಾಗ ಹೇಳ್ಕೊಡ್ತೀನಿ. ಆರ್ಗ್ಯಾನಿಸಮ್ ಎ ಇದೆ, ಆರ್ಗ್ಯಾನಿಸಮ್ ಬಿ ಇದೆ. ಆರ್ಗ್ಯಾನಿಸಮ್ ಎ, ಆರ್ಗ್ಯಾನಿಸಮ್ ಬಿ ಎರಡು ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾವೆ. ಈ ಇಂಟ್ರ್ಯಾಕ್ಷನಿಂದ ಒಂದು ಆರ್ಗ್ಯಾನಿಸಮ್ಗೆ ಲಾಭ ಆಯಿತು, ಮತ್ತೊಂದು ಆರ್ಗ್ಯಾನಿಸಮ್ಗೆ ಲಾಭನೂ ಆಗಲಿಲ್ಲ, ನಷ್ಟನೂ ಆಗಲಿಲ್ಲ, ಅದಕ್ಕೆ 0 ಬರೀತಾ ಇದೆ. ಇದು ಪಾಸಿಟಿವ್ ಇಂಟ್ರಾಕ್ಷನ್, ನೆಗೆಟಿವ್ ಇಂಟ್ರಾಕ್ಷನ್ನ? ಇಟ್ ಈಸ್ ಪಾಸಿಟಿವ್ ಇಂಟ್ರಾಕ್ಷನ್. ಒಂದು ಆರ್ಗ್ಯಾನಿಸಮ್ಗೆ ಲಾಭ ಆಯಿತು, ಮತ್ತೊಂದು ಆರ್ಗ್ಯಾನಿಸಮ್ಗೆ ನಷ್ಟ ಆಯಿತು, ಆವಾಗ ಇಟ್ ಬಿಕಮ್ಸ್ ನೆಗೆಟಿವ್ ಇಂಟ್ರಾಕ್ಷನ್. ಒಂದು ಆರ್ಗ್ಯಾನಿಸಮ್ಗೆ ನಷ್ಟ ಆಯಿತು, ಇನ್ನೊಂದು ಆರ್ಗ್ಯಾನಿಸಮ್ಗೆ ಲಾಭನೂ ಆಗಲಿಲ್ಲ, ನಷ್ಟನೂ ಆಗಲಿಲ್ಲ, ಆವಾಗಲೂ ನೆಗೆಟಿವ್ ಇಂಟ್ರಾಕ್ಷನ್. ಒಂದೇ ಒಂದು ಸಿಂಗಲ್ ಆರ್ಗ್ಯಾನಿಸಮಿಗೆ ನಷ್ಟ ಆದರೂ ಕೂಡ ಇಟ್ ಈಸ್ ನೆಗೆಟಿವ್ ಇಂಟ್ರಾಕ್ಷನ್. ಓಕೆ, ಎರಡಕ್ಕೂ ಲಾಭ ಆಯಿತು, ಆವಾಗ ಪಾಸಿಟಿವ್ ಇಂಟ್ರಾಕ್ಷನ್. ಎರಡಕ್ಕೂ ನಷ್ಟ ಆಯಿತು, ನೆಗೆಟಿವ್ ಇಂಟ್ರಾಕ್ಷನ್ನು. ಸರ್, ಎರಡಕ್ಕೂ ಲಾಭ ಆಗಲಿಲ್ಲ, ಎರಡಕ್ಕೂ ನಷ್ಟ ಆಗಲಿಲ್ಲ, ದಟ್ ಈಸ್ ನ್ಯೂಟ್ರಲ್ ಇಂಟ್ರಾಕ್ಷನ್ನು. ಬಟ್ ಪ್ರಪಂಚದಲ್ಲಿ ನ್ಯೂಟ್ರಲ್ ಇಂಟ್ರಾಕ್ಷನ್ಸ್ ಅಂತ ಯಾವುದೂ ಇಲ್ಲ. ಈದರ್ ಇಟ್ ಶುಡ್ ಬಿ ಪಾಸಿಟಿವ್ ಇಂಟ್ರಾಕ್ಷನ್ ಆರ್ ಈದರ್ ಇಟ್ ಶುಡ್ ಬಿ ನೆಗೆಟಿವ್ ಇಂಟ್ರಾಕ್ಷನ್. ಓಕೆ, ಸೊ ಹೋಪ್ ಯು ಆರ್ ಕ್ಲಿಯರ್ ಅಬೌಟ್ ಪಾಸಿಟಿವ್ ಇಂಟ್ರಾಕ್ಷನ್ ಆ್ಯಂಡ್ ನೆಗೆಟಿವ್ ಇಂಟ್ರಾಕ್ಷನ್ಸ್. ಯಾವುದು ಸಕಾರಾತ್ಮಕ ಸಂವಹನ, ಯಾವುದು ನಕಾರಾತ್ಮಕ ಸಂವಹನ ಗೊತ್ತಾಯ್ತು ನಿಮಗೆ ಅಲ್ವಾ? ಸೊ ಓಕೆ, ಈಗ ನೆಗೆಟಿವ್ ಇಂಟ್ರಾಕ್ಷನ್ಸಿಗೆ ಬನ್ನಿ. ಓಕೆ, ನೆಗೆಟಿವ್ ಇಂಟ್ರಾಕ್ಷನ್ಸಲ್ಲಿ 4 ಥರ ಇದಾವೆ. ಅಮೆನ್ಚಾಲಿಸಮ್, ಐ ಆಮ್ ಸ್ಪೀಕಿಂಗ್ ಅಬೌಟ್ ನೆಗೆಟಿವ್ ಇಂಟ್ರಾಕ್ಷನ್ಸ್. ಆಯಿತಾ? ನೆಗೆಟಿವ್ ಇಂಟ್ರಾಕ್ಷನಲ್ಲಿ 4 ಥರ: ಅಮೆನ್ಚಾಲಿಸಮ್, ಪ್ರಿಡೇಷನ್, ಪ್ಯಾರಾಸೈಟಿಸಮ್, ಕಾಂಪಿಟೇಷನ್ ಅಂತ 4 ಥರ ಇದಾವೆ. ಅಮೆನ್ಚಾಲಿಸಮ್, ಪ್ರಿಡೇಷನ್, ಪ್ಯಾರಾಸೈಟಿಸಮ್, ಕಾಂಪಿಟೇಷನ್ ಅಂತ. ನೋಡಿ, ನೆಗೆಟಿವ್ ಇಂಟ್ರಾಕ್ಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ತಮ್ ರೂಲ್ ಮೇಂಟೈನ್ ಮಾಡಬೇಕು. ಏನು ತಮ್ ರೂಲು? ಯಾವುದಾದ್ರೂ ಒಂದು ಆರ್ಗ್ಯಾನಿಸಮ್ಗೆ ನಷ್ಟ ಆಗಿರಲೇಬೇಕು. ಆಯಿತಾ? ಸರಿ, 4 ಇದ್ದಾವೆ: ಅಮೆನ್ಚಾಲಿಸಮ್, ಪ್ರಿಡೇಷನ್, ಪ್ಯಾರಾಸೈಟಿಸಮ್, ಕಾಂಪಿಟೇಷನ್. ಆಯಿತು. ಈಗ ಲಿಸನ್ ಟು ಬಿ ವೆರಿ ಕೇರ್ಫುಲ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕ್ಯಾಟಲ್ ಈಸ್ ಟ್ರಾಂಪ್ಲಿಂಗ್ ದ ಗ್ರಾಸ್. ಒಂದು ಹಸು ಹುಲ್ ಮೇಲೆ ಬಿದ್ದು ಒದ್ದಾಡ್ತಾ ಇದೆ. ಕ್ಯಾಟಲ್ ಈಸ್ ಟ್ರಾಂಪ್ಲಿಂಗ್, ಬಿದ್ದು ಒದ್ದಾಡ್ತದೆ. ಓಕೆ, ಹಸು ಹುಲ್ ಮೇಲೆ ಬಿದ್ದು ಒದ್ದಾಡ್ತದೆ. ಇದರಿಂದ ಹಸುಗೆ ಲಾಭ ಆಯಿತಾ? ಇಲ್ಲ. ಲಾಭನೂ ಆಗಲಿಲ್ಲ, ನಷ್ಟನೂ ಆಗಲಿಲ್ಲ. ಹಸುಗೆ ಲಾಭನೂ ಆಗಲಿಲ್ಲ, ನಷ್ಟನೂ ಆಗಲಿಲ್ಲ. ಬಟ್ ಹುಲ್ಲು ಸತ್ತೋಯ್ತು, ನಷ್ಟ ಆಯಿತು, ಮೈನಸ್. ಒಂದು ಆರ್ಗ್ಯಾನಿಸಮ್ಗೆ ನಷ್ಟ ಆಗಿ ಮತ್ತೊಂದು ಆರ್ಗ್ಯಾನಿಸಮ್ಗೆ ಲಾಭನೂ ಆಗ್ತಿಲ್ಲ, ನಷ್ಟನೂ ಆಗ್ತಿಲ್ಲ ಅಂದರೆ ದಿಸ್ ಈಸ್ ಕಾಲ್ಡ್ ಅಸ್ ಅಮೆನ್ಚಾಲಿಸಮ್.
ಈ ಇಂಟ್ರಾಕ್ಷನ್ನ ಅಮೆನ್ಸಾಲಿಸಮ್ ಅಂತ ಕರಿತೀವಿ. ಲಯನ್ ವರ್ಸಸ್ ಡೀರ್, ಸಿಂಹ ಜಿಂಕೆ ಏನು ಬೇಟಾಡ್ತಾರೆ? ಸಿಂಹಕ್ಕೆ ಲಾಭ ಆಯ್ತಾ ನಷ್ಟ ಆಯ್ತಾ? ಲಾಭ ಆಯಿತು, ಬಿಕಾಸ್ ಊಟ ಸಿಕ್ತು. ಜಿಂಕೆ ಸತ್ತೋಯ್ತು. ಒಂದು ಆರ್ಗ್ಯಾನಿಸಮಿಗೆ ಲಾಭ ಆಗಿ ಮತ್ತೊಂದು ಆರ್ಗ್ಯಾನಿಸಮ್ ನಷ್ಟ ಆದರೆ ದಿಸ್ ಇಂಟ್ರಾಕ್ಷನ್ ಇಸ್ ಕಾಲ್ಡ್ ಅಸ್ ಪ್ರಿಡೇಷನ್. ಫಾರ್ಮುಲಾ ಗಮನಿಸ್ಬೇಕಿಲ್ಲ. ಜಿಗಣೆ ಎಮ್ಮೆ ಕಚ್ಕೊಂಡು ರಕ್ತ ಹೀರ್ತಾ ಇದೆ. ಲೀಚ್ ವರ್ಸಸ್ ಬಫೆಲೋ. ಜಿಗಣೆಗೆ ಲಾಭ ಆಯಿತಾ ನಷ್ಟ ಆಯಿತಾ? ಲಾಭ ಆಯಿತು, ಬಿಕಾಸ್ ಊಟ ಸಿಕ್ತು. ಬಟ್ ಎಮ್ಮೆ ತನ್ನ ರಕ್ತವನ್ನು ಕಳ್ಕೊಳ್ತು, ಮೈನಸ್. ಒಂದು ಆರ್ಗ್ಯಾನಿಸಮ್ಗೆ ಲಾಭ ಆಗಿ ಮತ್ತೊಂದು ಆರ್ಗ್ಯಾನಿಸಮ್ಗೆ ನಷ್ಟ ಆದರೆ ದಿಸ್ ಇಂಟ್ರಾಕ್ಷನ್ ಇಸ್ ಕಾಲ್ಡ್ ಅಸ್ ಪ್ಯಾರಾಸೈಟಿಸಮ್. ಈಗ ಡೌಟ್ ಬಂದಿರುತ್ತೆ, ಸರ್ ಇಲ್ಲೂ ಪ್ಲಸ್ ಮೈನಸ್ ಇದೆ, ಇಲ್ಲೂ ಪ್ಲಸ್ ಮೈನಸ್ ಇದೆ, ಅದು ಹೆಂಗೆ ಸರ್ ಬೇರೆ ಬೇರೆ ಇಂಟ್ರಾಕ್ಷನ್? ಓಕೆ, ಪ್ಲಸ್ ಮೈನಸ್ ಬಂದಾಗ ಕೇಳಿಸ್ಕೋಬೇಕು, ಭಾಳ ಇಂಪಾರ್ಟೆಂಟ್ ಇದು. ಪ್ಲಸ್ ಮೈನಸ್ ಬಂದಾಗ ನೀವು ಕ್ರಾಸ್ ವೆರಿಫೈ ಮಾಡಬೇಕು. ಓಕೆ, ಪ್ಲಸ್ ಮೈನಸ್ ಬಂದಾಗ ಲಾಭವನ್ನು ಪಡೆದಿರುವಂಥ ಜೀವಿ ಪ್ರಿಡೇಟರ್ ಆಗಿದ್ದರೆ ಇಟ್ ಈಸ್ ಪ್ರಿಡೇಷನ್. ಲಾಭವನ್ನು ಪಡೆದಿರುವಂಥ ಜೀವಿ ಪ್ಯಾರಾಸೈಟ್ ಆಗಿದ್ದರೆ ಇಟ್ ಈಸ್ ಕಾಲ್ಡ್ ಅಸ್ ಪ್ಯಾರಾಸೈಟಿಸಮ್. ಊಟಕ್ಕೋಸ್ಕರ ಚೀತಾ ಮತ್ತು ಸಿಂಹ ಎರಡೂ ಕಿತ್ತಾಡ್ತಾ ಇದ್ದಾವೆ, ಎರಡಕ್ಕೂ ನಷ್ಟ ಆಗುತ್ತೆ. ಮೈನಸ್ ಮೈನಸ್, ದಟ್ ಈಸ್ ಕಾಂಪಿಟಿಷನ್. ಸೊ these are the ecological interaction. Negative interactions. ಅಮೆನ್ಸಾಲಿಸಮ್, ಪ್ರಿಡೇಷನ್, ಪ್ಯಾರಾಸೈಟಿಸಮ್, ಕಾಂಪಿಟೇಷನ್. ನೀವು ಒಂದು ಗಮನಿಸಬೇಕು, ಎಕ್ಸಾಮಲ್ಲಿ ಇದೇ ಎಕ್ಸಾಂಪಲ್ಸ್ ಕೊಡ್ತಾರೆ ಅಂತ ಏನಿಲ್ಲ. ಆಯಿತಾ? ಇದೇ ಎಕ್ಸಾಂಪಲ್ಸ್ ಕೊಡ್ತಾರೆ ಅಂತೇನಿಲ್ಲ. ಯಾವ್ದು ಬೇಕಾದ್ರೂ ಕೊಡ್ಬೋದು. ಅರ್ಥ ಮಾಡ್ಕೋಬೇಕು, ಫಾರ್ಮುಲಾ ಬರ್ಕೋಬೇಕು, ಯಾವ ಇಂಟ್ರಾಕ್ಷನ್ ಅಂತ ಜಡ್ಜ್ ಮಾಡಬೇಕು. ಓಕೆ, ಎಸ್. ಈಗ ಪಾಸಿಟಿವ್ ಇಂಟ್ರಾಕ್ಷನಿಗೆ ಬನ್ನಿ. ಪಾಸಿಟಿವ್ ಇಂಟ್ರಾಕ್ಷನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಯಾವ ಆರ್ಗ್ಯಾನಿಸಮ್ಗೂ ನಷ್ಟ ಆಗಿರಬಾರ್ದು. ಓಕೆ, ಎಲ್ಲೂ ಮೈನಸ್ ಬರಬಾರ್ದು. ಸರ್ ಮತ್ತೆ ಇಲ್ಲಿ ಮೈನಸ್ ಇದೆಯಲ್ಲ ಸರ್, ಈ ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕು, ಪ್ಲಸ್ ಆಗಬೇಕಿದು, ಪ್ರಿಂಟಿಂಗ್ ಮಿಸ್ಟೇಕ್. ಸೊ ಈಗ ಪಾಸಿಟಿವ್ ಇಂಟ್ರಾಕ್ಷನಲ್ಲಿ ಎರಡು ಥರದ, ಒಂದು ಕಮೆನ್ಸಾಲಿಸಮ್ಮು, ಒಂದು ಮ್ಯೂಚುವಲಿಸಮ್. ಈಗ ನೋಡಿ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕಮೆನ್ಸಾಲಿಸಮ್ಗೆ. ಲಿಸನ್ ಹಿಯರ್. ಒಂದು ಹಸು ಹುಲ್ಲು ಮೇಯ್ತಾ ಇದೆ. ಈ ಹುಲ್ಲನ್ನು ಮೇಯುವಂಥ ಹಸುವಿನ ಮೇಲೆ ಒಂದು ಪಕ್ಷಿ ಕೂತ್ಕೊಂಡಿದೆ. ಇಲ್ಲಿ ಇಂಟ್ರಾಕ್ಷನ್ಸ್ ಇರೋದು ಪಕ್ಷಿ ಮತ್ತು ಹಸುಗೆ, ಹಸು ಮತ್ತು ಹುಲ್ಲಿಗಲ್ಲ. ಓಕೆ, ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ. ಸೊ ಹುಲ್ಲನ್ನು ಮೇಯುವಂಥ ಹಸುವಿನ ಮೇಲೆ ಒಂದು ಪಕ್ಷಿ ಕೂತ್ಕೊಂಡಿದೆ. ಯಾಕೆ ಕೂತ್ಕೊಂಡಿದೆ ಅಂತಂದರೆ, ಹಸು ಹುಲ್ಲು ಮೇಯ್ಬೇಕಾದ್ರೆ ಹುಲ್ಲಲ್ಲಿರುವಂಥ ಕೀಟಗಳು ಹಿಂಗೆ ಹಾರ್ತಾವೆ. ಈ ಪಕ್ಷಿ ಏನು ಮಾಡುತ್ತೆ, ಅದನ್ನು ಕ್ಯಾಚ್ ಮಾಡ್ತಿನ್ನತ್ತೆ. ಅಂದರೆ ಹಸುವಿಂದ ಪಕ್ಷಿಗೆ ಲಾಭ ಸಿಕ್ತು, ಪ್ಲಸ್. ಬಟ್ ಪಕ್ಷಿಯಿಂದ ಹಸುಗೆ ಲಾಭ ಸಿಗ್ತಾ ಇಲ್ಲ, ಲಾಭನೂ ಸಿಗಲಿಲ್ಲ, ನಷ್ಟನೂ ಆಗಲಿಲ್ಲ. ಸೊ ಹಂಗಾಗಿ ಇದು ಪಾಸಿಟಿವ್ ಇಂಟ್ರಾಕ್ಷನ್ನು. ದಿಸ್ ಕೈಂಡ್ ಆಫ್ ಪಾಸಿಟಿವ್ ಇಂಟ್ರಾಕ್ಷನ್ ಇಸ್ ಕಾಲ್ಡ್ ಅಸ್ ಕಮೆನ್ಸಾಲಿಸಮ್. ಆಯಿತಾ? ಒಂದು ಜೀವಿಗೆ ಲಾಭ ಆಗಿದೆ, ಈಗ ಹಸುವಿಂದ ಪಕ್ಷಿಗೆ ಲಾಭ ಆಯಿತು, ಪ್ಲಸ್. ಬಟ್ ಪಕ್ಷಿಯಿಂದ ಹಸುಗೆ ಲಾಭನೂ ಆಗಲಿಲ್ಲ, ನಷ್ಟನೂ ಆಗಲಿಲ್ಲ. ದಿಸ್ ಕೈಂಡ್ ಆಫ್ ಪಾಸಿಟಿವ್ ಇಂಟ್ರಾಕ್ಷನ್ ಇಸ್ ಕಾಲ್ಡ್ ಅಸ್ ಕಮೆನ್ಸಾಲಿಸಮ್. ಮ್ಯೂಚುವಲಿಸಮ್ಗೆ ಬನ್ನಿ. ಮ್ಯೂಚುವಲಿಸಮ್ನ ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ಐ ಗೋ ಟು ಡೀಟೇಲ್. ಓಕೆ, ನೋಡಿ, ಸಮುದ್ರದಲ್ಲಿ, ಓಷನ್ಸಲ್ಲಿ ಒಂದು ಟೈನಿ ಆ್ಯನಿಮಲ್, ಒಂದು ಸಣ್ಣ ಪ್ರಾಣಿ ವಾಸ ಮಾಡುತ್ತೆ. ಇದರ ಹೆಸರು ಕೋರಲ್ ಪಾಲಿಪ್ ಅಂತ. ನೋಡಿ, ಕೇಳಿಸ್ಕೋಬೇಕು. ಓಕೆ, ಸಮುದ್ರದಲ್ಲಿ ಒಂದು ಜೀವಿ ವಾಸ ಮಾಡುತ್ತೆ, ಕೋರಲ್ ಪಾಲಿಪ್ ಅಂತ. ಇಟ್ಸ್ ಎ ಟೈನಿ ಆ್ಯನಿಮಲ್, ಸಣ್ಣ ಜೀವಿ. ಇದ್ರ ಜೊತೆಗೆ ಒಂದು ಪಾಚಿ ವಾಸ ಮಾಡುತ್ತೆ, ಪಾಚಿ. ಇದೆಷ್ಟು ಝೂಕ್ಸಾಂಥಲೆ ಅಂತ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಝೂಕ್ಸಾಂಥಲೆ ಇಸ್ ಎ ಆಲ್ಗೆ. ಇದೊಂದು ಪಾಚಿ ಕಣ್ರಿ. ಓಕೆ, ಪಾಚಿ. ಸೊ ಕೋರಲ್ ಪಾಲಿಪ್ ಇಸ್ ಎ ಆ್ಯನಿಮಲ್, ಒಂದು ಸಣ್ಣ ಜೀವಿ. ಇವೆರಡು ಏನು ಮಾಡ್ತವೆ, ಒಂದು ರಿಲೇಷನ್ಶಿಪ್ಗೆ ಎಂಟರ್ ಆಗ್ತವೆ. ದಿಸ್ ರಿಲೇಷನ್ಶಿಪ್ ಇಸ್ ಕಾಲ್ಡ್ ಅಸ್
symbiotic relationship. This relationship is called a symbiotic relationship. Symbiotic relationship ಅಂದರೆ ಏನು ಅಂದರೆ ಇದನ್ನು ಬಿಟ್ಟು ಇದಿರಲ್ಲ, ಇದನ್ನು ಬಿಟ್ಟು ಇದಿರಲ್ಲ. ಯಾಕೆಂದರೆ ಇದು ಬದುಕೋದಕ್ಕೋಸ್ಕರ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇದು ಬದುಕೋದಕ್ಕೋಸ್ಕರ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಒಂದಕ್ಕೊಂದು ಬಿಟ್ಟಿರಲ್ಲ. ದಿಸ್ ರಿಲೇಷನ್ಶಿಪ್ ಇಸ್ ಕಾಲ್ಡ್ ಅಸ್ ಸಿಂಬಯೋಟಿಕ್ ರಿಲೇಷನ್ಶಿಪ್, ಅಥವಾ ಇಂಗ್ಲೀಷಲ್ಲಿ ಮ್ಯೂಚುವಲಿಸಮ್ ಅಂತ ಕರಿತೀವಿ. ಕನ್ನಡದಲ್ಲಿ ಸಹಜೀವನ ಸಂಬಂಧ, ಕೂಡು ಜೀವನ ಅಂತ ಕರಿತೀವಿ. ಓಕೆ, ಸಿಂಬಯೋಟಿಕ್ ರಿಲೇಷನ್ಶಿಪ್ ಆರ್ ಮ್ಯೂಚುವಲಿಸಮ್. ಸೊ ಎಕ್ಸ್ಪ್ಲೈನ್ ದ ಸಿಂಬಯೋಟಿಕ್ ರಿಲೇಷನ್ಶಿಪ್ ಬಿಟ್ವೀನ್ ಕೋರಲ್ ಪಾಲಿಪ್ ಆ್ಯಂಡ್ ಝೂಕ್ಸಾಂಥೆಲೆ. ಓಕೆ, ನೋಡಿ, ಕೋರಲ್ ಪಾಲಿಪ್ ಎನ್ನುವಂಥ ಜೀವಿ ಬದುಕಬೇಕು ಅಂತಂದರೆ ಇದಕ್ಕೆ ಊಟ ಬೇಕು, ಫುಡ್ ಬೇಕು. ಈ ಫುಡ್ ಯಾರು ಕೊಡ್ತಿರ್ತಾರೆ? ಝೂಕ್ಸಾಂಥೆಲೆ ಎನ್ನುವಂಥ ಪಾಚಿ ಕೊಡ್ತಾ ಇರುತ್ತೆ. ಕೋರಲ್ ಪಾಲಿಪ್ ಬದುಕಬೇಕು ಅಂದರೆ ಫುಡ್ ಬೇಕು, ಆ ಫುಡ್ಡನ್ನು ಝೂಕ್ಸಾಂಥೆಲೆ ಕೊಡ್ತಾ ಇರುತ್ತೆ. ಈ ಝೂಕ್ಸಾಂಥೆಲೆ ಫುಡ್ ಪ್ರಿಪೇರ್ ಮಾಡಬೇಕು ಅಂತಂದರೆ ಓಕೆ ಫೋಟೋಸಿಂಥಸಿಸ್ ಮಾಡಬೇಕು. ಫುಡ್ ಪ್ರಿಪೇರ್ ಮಾಡಬೇಕು ಅಂದರೆ ಫೋಟೋಸಿಂಥಸಿಸ್ ಮಾಡಬೇಕು. ಫೋಟೋಸಿಂಥಸಿಸ್ಗೆ ಏನು ಬೇಕು? ಕಾರ್ಬನ್ ಡೈಆಕ್ಸೈಡ್ ಬೇಕು. ಈ ಕಾರ್ಬನ್ ಡೈಆಕ್ಸೈಡ್ ಯಾರು ಕೊಡ್ತಿರ್ತಾರೆ? ಕೋರಲ್ ಪಾಲಿಪ್ ಕೊಡ್ತಾ ಇರುತ್ತೆ. ಓಕೆ, ಕಾರ್ಬನ್ ಡೈಆಕ್ಸೈಡ್ ಯಾರು ಕೊಡ್ತಿರ್ತಾರೆ? ಕೋರಲ್ ಪಾಲಿಪ್ ಕೊಡ್ತಾ ಇರುತ್ತೆ. ಸೊ ಹಂಗಾಗಿ ಅದನ್ನು ಬಿಟ್ಟಿದಿರಲ್ಲ, ಇದನ್ನು ಬಿಟ್ಟಿರಲ್ಲ. ದಿಸ್ ಇಸ್ ದ ಸಿಂಬಯೋಟಿಕ್ ರಿಲೇಷನ್ಶಿಪ್ ಬಿಟ್ವೀನ್ ಕೋರಲ್ ಪಾಲಿಪ್ ಆ್ಯಂಡ್ ಝೂಕ್ಸಾಂಥೆಲೆ. ಈಗ ಝೂಕ್ಸಾಂಥೆಲೆ ಎನ್ನುವಂಥ ಪಾಚಿ ಏನು ಫುಡ್ ಕೊಡ್ತಾ ಇದೆ, ಆಹಾರ ಕೊಡ್ತಾ ಇದೆ, ಈ ಆಹಾರವನ್ನು ತಿಂದ ಕೋರಲ್ ಪಾಲಿಪ್ಪು ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಸೊ ಬೆಳೆದಾದ್ಮೇಲೆ ಕೋರಲ್ ಪಾಲಿಪ್ ಒಂದಲ್ಲ ಒಂದಿನ ಸಾಯ್ತು. ಕೋರಲ್ ಪಾಲಿಪ್ ಸತ್ತಾಗ ಅದರ ಸ್ಕೆಲಿಟಲ್ ಸ್ಟ್ರಕ್ಚರ್ಸ್ ಏನಿರುತ್ತಲ್ಲ, ಓಕೆ, ಸ್ಕೆಲಿಟಲ್ ಸ್ಟ್ರಕ್ಚರ್ಸ್, ಅಸ್ಥಿಪಂಜರಗಳು. ಕೋರಲ್ ಪಾಲಿಪ್ನ ಸ್ಕೆಲಿಟಲ್ ಸ್ಟ್ರಕ್ಚರ್ಸಲ್ಲಿ ಏನಿರುತ್ತೆ? ಸುಣ್ಣ ಇರುತ್ತೆ, ಸುಣ್ಣ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ. ಎಲ್ಲರ ಸ್ಕೆಲಿಟಲ್ ಸ್ಟ್ರಕ್ಚರ್ಸಲ್ಲೂ ಸುಣ್ಣನೇ ಇರೋದು. ಸೊ ಕೋರಲ್ ಪಾಲಿಪ್ ಸ್ಕೆಲಿಟಲ್ ಸ್ಟ್ರಕ್ಚರ್ಸಲ್ಲೂ ಕೂಡ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ. ಈ ಕೋರಲ್ ಪಾಲಿಪ್ ಸತ್ತ ಮೇಲೆ ಅದರ ಸ್ಕೆಲಿಟಲ್ ಸ್ಟ್ರಕ್ಚರ್ಸ್ಗಳಲ್ಲಿ, ಸ್ಕೆಲಿಟಲ್ ರಿಮೈನ್ಸಲ್ಲಿ ಸುಣ್ಣ ಏನಿರುತ್ತಲ್ಲ ಅದು ಸಾಗರದಲ್ಲಿ ಡೆಪಾಸಿಟ್ ಆಗಿ ಸುಣ್ಣದ ಕಲ್ಲಿನ ಬಂಡೆಗಳ ಫಾರ್ಮೇಷನ್ ಆಗ್ತವೆ. ಅದನ್ನು ಕೋರಲ್ ರೀಫ್ಸ್ ಅಂತ ಕರಿತೀವಿ. ಕೋರಲ್ ರೀಫ್ಸ್, ಹವಳದ ದಿಣ್ಣೆಗಳು, ಹವಳದ ಬಂಡೆಗಳು. ಸೊ ಈ ಕೋರಲ್ ರೀಫ್ಸ್ ಫಾರ್ಮೇಷನ್ ಆಗಬೇಕು ಅಂದರೆ ಯಾರಿರಲೇಬೇಕು? ಕೋರಲ್ ಪಾಲಿಪ್ ಮತ್ತು ಝೂಕ್ಸಾಂಥೆಲೆ ಇರಲೇಬೇಕು. ಮತ್ತು ಹೆಂಗಿರಬೇಕು? ಸಿಂಬಯೋಟಿಕ್ ರಿಲೇಷನ್ಶಿಪ್ಪಲ್ಲಿ ಇರಬೇಕು. ಆಯಿತಾ? ಸಿಂಬಯೋಟಿಕ್ ರಿಲೇಷನ್ಶಿಪ್ಪಲ್ಲಿ ಇರಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಇಂಟ್ರಾಕ್ಷನ್ಸ್. ರೈಟ್? ಓಕೆ, ಸೊ ಇದು ರಿಗಾರ್ಡಿಂಗ್ ಸೆಕೆಂಡ್ ಚಾಪ್ಟರ್. ಓಕೆ, ಸೊ ರಿಗಾರ್ಡಿಂಗ್ ಸೆಕೆಂಡ್ ಚಾಪ್ಟರ್. ಸೊ ಫಸ್ಟ್ ಚಾಪ್ಟರ್ ಬೇಸಿಕ್ಸ್ ಆಫ್ ಇಕಾಲಜಿ ಆ್ಯಂಡ್ ಸೆಕೆಂಡ್ ಚಾಪ್ಟರ್ ಬಂದು ಈಕೋಸಿಸ್ಟಮ್. ಎರಡನ್ನು ಸೇರಿ ನಾವು ಇಂಟ್ರಡಕ್ಷನ್ ಟುವರ್ಡ್ಸ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಸೊ ಹೋಪ್ ಯು ಆರ್ ಥರೋ ವಿತ್ 2 ಚಾಪ್ಟರ್ಸ್. ಮುಂದಿನ ಸೆಷನಲ್ಲಿ ಇವಾಗ ಸ್ಟಾರ್ಟ್ ವಿತ್, ಅಂದರೆ ನಾವು ನೋಡಿ ಈ ಕೋರ್ಸ್ನ ಉದ್ದೇಶ ಬಂದು ಇಂಪಾರ್ಟೆಂಟ್ ಟಾಪಿಕ್ಸ್, ಅಂದರೆ ಎಕ್ಸಾಮಲ್ಲಿ ಕ್ವಶನ್ಸ್ ಬರೋಂಥ ಏರಿಯಾಗಳನ್ನು ನಾವು ಉಚಿತ ತರಗತಿಗಳ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿ ಗೋನ ಡೀಲ್ ವಿತ್ ವೆಟ್ಲ್ಯಾಂಡ್ಸ್. ಓಕೆ, ವೆಟ್ಲ್ಯಾಂಡ್ಸು, ಕೋರಲ್ಸು, ಇದ್ರ ಬಗ್ಗೆ ಮಾತಾಡೋಣ. ರೈಟ್? ಥ್ಯಾಂಕ್ ಯು.